ಜೈ ಹಿಂದ್ ಸ್ನೇಹಿತರೆ, ಮುಂಬರುವ ಎಲ್ಲ ಪರೀಕ್ಷೆಗಳಿಗೆ ಒನ್ ಆಫ್ ದ ಸೂಪರ್ ಸೆಷನ್ ಆಗಿರುವಂತಹ ಕರೆಂಟ್ ಅಫೇರ್ ಸೆಷನ್ ತಗೊಂಡು ಬಂದಿದ್ದೀವಿ. ಸೊ ಇವತ್ತಿನ ವಿಡಿಯೋದಲ್ಲಿ ಜುಲೈ 2026ರ ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ ಮತ್ತು ಪ್ರತಿ ಪ್ರಶ್ನೆಗೆ ಸಂಬಂಧಪಟ್ಟಂತಹ ವಿವರಗಳನ್ನ ಸಂಪೂರ್ಣ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀವಿ. ಸೊ ವಿಡಿಯೋವನ್ನ ಸ್ಕಿಪ್ ಮಾಡದೆ ನೋಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದೀವಿ. ಮೊದಲ ಪ್ರಶ್ನೆ ಈ ರೀತಿ ಇದೆ: ಜುಲೈ 2026ರಲ್ಲಿ ನ್ಯಾಟೋ ಶೃಂಗಸಭೆ ಎಲ್ಲಿ ನಡೆಯಿತು? ನ್ಯಾಟೋ ಸಮಿಟ್ ಎಲ್ಲಿ ನಡೆಯಿತು? ಸರಿಯಾದ ಉತ್ತರ ತುರ್ಕಿನ ಅಂಕಾರದಲ್ಲಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಈಗ ಟರ್ಕಿಗೆ ತುರ್ಕಿಯೇ ಅಂತ ಹೆಸರಿಟ್ಟಿದ್ದಾರೆ. ಸೊ ತುರ್ಕಿಯೇ ದೇಶದ ಅಂಕಾರದಲ್ಲಿ 2026 ಜುಲೈನಲ್ಲಿ 36ನೇ ನ್ಯಾಟೋ ಶೃಂಗಸಭೆ ನಡೀತು. ಇದರ ಅಧ್ಯಕ್ಷತೆ ವಹಿಸಿದ್ದು, ನೋಟ್ ಮಾಡ್ಕೊಳ್ಳಿ, ಅಧ್ಯಕ್ಷತೆ ಯಾರು ವಹಿಸಿದ್ರು ಕೇಳಿದ್ರೆ ನ್ಯಾಟೋದ ಮಹಾಸಚಿವ ಮಾರ್ಕ್ ರೂಟೆ. ಸೊ ನ್ಯಾಟೋದ ಮಹಾಸಚಿವರು ಯಾರು ಅಂತ ಕೇಳಿದ್ರು ಗೊತ್ತಿರಲಿ, ಮಾರ್ಕ್ ರೂಟೆ. ಮತ್ತು 36ನೇ ನ್ಯಾಟೋ ಶೃಂಗಸಭೆಯ ಅಧ್ಯಕ್ಷತೆ ವಹಿಸಿದವರು ಯಾರು ಕೇಳಿದ್ರು ಕೂಡ ಗೊತ್ತಿರಲಿ, ಮಾರ್ಕ್ ರೂಟೆ. ಸೊ ನ್ಯಾಟೋದ ಬಗ್ಗೆ ಮಾತಾಡೋದಾದ್ರೆ, ನ್ಯಾಟೋ ಅಂದ್ರೆ ಏನು? ನ್ಯಾಟೋ ಅಂದ್ರೆ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ ಅಂತೇಳಿ. ಸೊ ಇದರ ಸ್ಥಾಪನೆ, ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ ಸ್ಥಾಪನೆ 4 ಏಪ್ರಿಲ್ 1949ರಲ್ಲಿ ಇದರ ಸ್ಥಾಪನೆ ಆಯಿತು. ಸದಸ್ಯ ದೇಶಗಳು ಇಂಪಾರ್ಟೆಂಟ್ ಇದೆ, ನೋಟ್ ಮಾಡ್ಕೊಳ್ಳಿ. ನ್ಯಾಟೋದ ಸದಸ್ಯ ದೇಶಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ರೆ 32 ಸದಸ್ಯ ದೇಶಗಳು. ಹಾಗಾದ್ರೆ 32ನೇ ಸದಸ್ಯ ದೇಶ ಯಾವುದು? 32ನೇ ಸದಸ್ಯ ದೇಶ ಯಾವುದು ಕೇಳಿದ್ರೆ ಸ್ವೀಡನ್. ಸೊ ಸ್ವೀಡನ್ 2024ರಲ್ಲಿ ನ್ಯಾಟೋದ ಸದಸ್ಯ ರಾಷ್ಟ್ರ ಆಗೋದ್ರ ಜೊತೆಗೆ 32ನೇ ಸದಸ್ಯ ರಾಷ್ಟ್ರ ಆಯಿತು ಮತ್ತು ಸದಸ್ಯ ದೇಶಗಳ ಸಂಖ್ಯೆ 32ಕ್ಕೆ ಏರ್ತು. ಇದರ ಹೆಡ್ ಕ್ವಾರ್ಟರ್ ಎಲ್ಲಿದೆ? ನ್ಯಾಟೋದು ಬ್ರಸೆಲ್ಸ್ ಅಲ್ಲಿದೆ. ಬೆಲ್ಜಿಯಂ ದೇಶದ ಬ್ರಸೆಲ್ಸ್ ಅಲ್ಲಿ ಇದರ ಕೇಂದ್ರ ಕಚೇರಿ ಅಥವಾ ಹೆಡ್ ಕ್ವಾರ್ಟರ್ ಇರುವಂತದ್ದು. ಮಹಾಸಚಿವರು ಆಗ್ಲೇ ಹೇಳಿದೆ, ಮಾರ್ಕ್ ರೂಟೆ. ವಿಶ್ವಸಂಸ್ಥೆಯ ಸುಸ್ಥಿರ ಅಭಿವೃದ್ಧಿ ಗುರಿ, ಯುನೈಟೆಡ್ ನೇಷನ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಅಂತ ಕರಿತೀವಿ. ಇದಕ್ಕೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಅಂತ ಕರಿತೀವಿ. ಇದರಲ್ಲಿ ಭಾರತದ ಸ್ಥಾನ ಏನು? ಸರಿಯಾದ ಉತ್ತರ ಭಾರತ ಇದರಲ್ಲಿ 94ನೇ ಸ್ಥಾನದಲ್ಲಿದೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ವಿಶ್ವಸಂಸ್ಥೆಯ ಈ ಒಂದು SDG, ವಿಶ್ವಸಂಸ್ಥೆಯ ಸುಸ್ಥಿರ ಅಭಿವೃದ್ಧಿ ಗುರಿಯಲ್ಲಿ ಭಾರತದ ಸ್ಥಾನ 94ನೇ ಸ್ಥಾನ. ಸೊ ಟಾಪ್ 3 ದೇಶಗಳು ಯಾವುದು? ಹಾಗಾದ್ರೆ ಟಾಪ್ 3 ದೇಶಗಳು ವಿಶ್ವಸಂಸ್ಥೆಯ ಸುಸ್ಥಿರ ಅಭಿವೃದ್ಧಿ ಗುರಿ SDG ಯಲ್ಲಿ ಟಾಪ್ 3 ದೇಶಗಳು ಯಾವುದು ಅಂತ ನೋಡಿದ್ರೆ, ಫಿನ್ಲ್ಯಾಂಡ್ ಫಸ್ಟ್ ಪ್ಲೇಸ್ ಅಲ್ಲಿದೆ, ಸೆಕೆಂಡ್ ಪ್ಲೇಸ್ ಅಲ್ಲಿ ಇರುವಂತದ್ದು ಸ್ವೀಡನ್ ಮತ್ತು 3ನೇ ಸ್ಥಾನದಲ್ಲಿರೋದು ಡೆನ್ಮಾರ್ಕ್. ಇನ್ನು ಭಾರತದ ನೆರೆ ದೇಶಗಳನ್ನು ನೋಡ್ತಾ ಹೋದ್ರೆ, ಚೀನಾ 49, ಭೂತಾನ್ 73, ಶ್ರೀಲಂಕಾ 92, ಬಾಂಗ್ಲಾದೇಶ 110 ಮತ್ತು ಪಾಕಿಸ್ತಾನ 131. ಸೊ ಭಾರತ 94ನೇ ಸ್ಥಾನದಲ್ಲಿದೆ. ಈ ಟಾಪ್ 3 ಗೊತ್ತಿರಲಿ, ಹಾಗೆ ಕೊನೆಯ ದೇಶ ಯಾವುದು ಅನ್ನೋದು ಕೂಡ ಗೊತ್ತಿರಬೇಕಾಗತ್ತೆ. ಈ ಒಂದು ರ್ಯಾಂಕಿಂಗ್ ಪಟ್ಟಿಯಲ್ಲಿ ಲಾಸ್ಟ್ ದೇಶ ಯಾವುದು ಕೇಳಿದ್ರೆ ಸೂಡಾನ್. 169ನೇ ಪ್ಲೇಸ್ ಅಲ್ಲಿದೆ. ಜುಲೈ 2026ರಲ್ಲಿ ನೀತಿ ಆಯೋಗದ ಹೊಸ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ CEO, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಆಗಿ ಯಾರನ್ನ ನೇಮಿಸಲಾಗಿದೆ? ಸರಿಯಾದ ಉತ್ತರ ಅನುರಾಗ ಜೈನ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಅನುರಾಗ ಜೈನ್ ಅವರನ್ನ ಜುಲೈನಲ್ಲಿ ನೀತಿ ಆಯೋಗದ ಹೊಸ CEO ಆಗಿ ಆಯ್ಕೆ ಮಾಡಲಾಯಿತು. ಸೊ ನೀತಿ ಆಯೋಗದ ಬಗ್ಗೆ ಮಾತಾಡೋದಾದ್ರೆ, ತುಂಬಾ ಸರಿ ಎಕ್ಸಾಮ್ ಅಲ್ಲಿ ಕೇಳಿರುವ ಒಂದು ಟಾಪಿಕ್ ಇದು, ನೀತಿ ಆಯೋಗ. ನೀತಿ ಅಂದ್ರೆ ಆಕ್ಚುಲಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಅಂತೇಳಿ. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಅಂತೇಳಿ. ಸೊ ಇದರ ಸ್ಥಾಪನೆ ಯಾವಾಗ ಆಯಿತು? ನೀತಿ ಆಯೋಗದ ಆಕ್ಚುಲಿ ನೀತಿ ಆಯೋಗಕ್ಕಿಂತ ಮೊದಲೇ ಯೋಜನಾ ಆಯೋಗ ಅಂತ ಹೆಸರಿತ್ತು, ಹೆಸರನ್ನ ಬದಲಾವಣೆ ಮಾಡಿದ್ದು
ಯಾವಾಗ ಕೇಳಿದ್ರೆ 1 ಜನವರಿ 2015ರಲ್ಲಿ. ಇದರ ಹೆಡ್ ಕ್ವಾರ್ಟರ್ ಎಲ್ಲಿದೆ, ಇದರ ಕೇಂದ್ರ ಕಚೇರಿ ಎಲ್ಲಿದೆ ನೀತಿ ಆಯೋಗದ ಕೇಳಿದ್ರೆ ನವದೆಹಲಿ. ನೀತಿ ಆಯೋಗದ ಅಧ್ಯಕ್ಷರು ಯಾರಾಗಿರ್ತಾರೆ ಕೇಳಿದ್ರೆ ತುಂಬಾ ಈಸಿ ಪ್ರಶ್ನೆ. ಅಧ್ಯಕ್ಷರು ಸಾಮಾನ್ಯವಾಗಿ ಆಯಾ ಕಾಲದಲ್ಲಿರುವಂತಹ ಪ್ರಧಾನಮಂತ್ರಿಗಳೇ ಆಗಿರ್ತಾರೆ. ಸೊ ನೀತಿ ಆಯೋಗದ ಪ್ರಸ್ತುತ ಉಪಾಧ್ಯಕ್ಷರು ಯಾರು ಕೇಳಿದ್ರೆ ಅಶೋಕ್ ಕುಮಾರ್ ಲಾಹಿರಿ. ನೆನ್ಪಿಟ್ಕೊಳ್ಳಿ, ಇಂಪಾರ್ಟೆಂಟ್ ಇದೆ ಇದು. ಅಶೋಕ್ ಕುಮಾರ್ ಲಾಹಿರಿ ಏನಿವರು ನೀತಿ ಆಯೋಗದ ಉಪಾಧ್ಯಕ್ಷರು. ನೀತಿ ಆಯೋಗದ ಮೊದಲ ಉಪಾಧ್ಯಕ್ಷರು ಯಾರು ಕೇಳಿದ್ರೆ ಅರವಿಂದ ಪನಗಾರಿಯಾ. ಅರವಿಂದ ಪನಗಾರಿಯಾ ಏನಿವರು ಮೊದಲ ಉಪಾಧ್ಯಕ್ಷರು. ನೀತಿ ಆಯೋಗವನ್ನ ಯೋಜನಾ ಆಯೋಗದ ಸ್ಥಳದಲ್ಲಿ ಆ ಒಂದು ಪ್ಲೇಸ್ ಅಲ್ಲಿ ಸ್ಥಾಪಿಸಲಾಯಿತು. 2026ರಲ್ಲಿ 44ನೇ ಲೋಕಮಾನ್ಯ ತಿಲಕ್ ರಾಷ್ಟ್ರೀಯ ಪ್ರಶಸ್ತಿಯನ್ನ ಯಾರಿಗೆ ನೀಡಲಾಯಿತು? ಸರಿಯಾದ ಉತ್ತರ ಅಜಿತ್ ದೋವಲ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಅಜಿತ್ ದೋವಲ್ ಅವರಿಗೆ ನೀಡಲಾಯಿತು ರಾಷ್ಟ್ರೀಯ ಪುರಸ್ಕಾರ. ಇದು ಅಜಿತ್ ದೋವಲ್ಗೆ ನೀಡಲಾಗುತ್ತೆ ಅಂತ ಹೇಳಿದ್ರು, ನೀಡಿದ್ದಾರೆ ಆಲ್ರೆಡಿ. ಸೊ 43ನೇಯ ಲೋಕಮಾನ್ಯ ತಿಲಕ್ ರಾಷ್ಟ್ರೀಯ ಪುರಸ್ಕಾರ ಪ್ರಶಸ್ತಿ ಯಾರಿಗೆ ನೀಡಿದ್ರು ಕೇಳಿದ್ರೆ ನಿತಿನ್ ಗಡ್ಕರಿ. ನಿತಿನ್ ಗಡ್ಕರಿ ಅವರಿಗೆ ನೀಡಿದ್ರು. ಜುಲೈ 2026ರಲ್ಲಿ ಭಾರತದ 45ನೇ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣ, ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತೇಳಿ ಯಾವ ಸ್ಥಳವನ್ನು ಘೋಷಿಸಲಾಯಿತು? ರೈಟ್ ಆನ್ಸರ್ ಇಸ್ ಪುರಾತನ ಬೌದ್ಧ ತಾಣ. ಸಾರನಾಥ್ನಲ್ಲಿ ಇರುವಂತಹ ಪ್ರಾಚೀನ ಬೌದ್ಧ ಸೈಟ್ ಅನ್ನ ಭಾರತದ 45ನೇ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಆಗಿ ಘೋಷಣೆ ಮಾಡಲಾಯಿತು. ಸೊ 45ನೇದು ಯಾವುದು ಕೇಳಿದ್ರೆ ಇದು. ಇನ್ನು ಉತ್ತರ ಪ್ರದೇಶದ 4ನೇ ವಿಶ್ವ ಧರೋಹರ ಸ್ಥಳ ಇದು. ಉತ್ತರ ಪ್ರದೇಶದ ಒಟ್ಟು 4ನೇಯ ವರ್ಲ್ಡ್ ಹೆರಿಟೇಜ್ ಸೈಟ್ ಆಗಿದ್ದು ಆಯ್ಕೆ ಆಯಿತು. ಇದಕ್ಕಿಂತ ಮೊದಲೇ ಉತ್ತರ ಪ್ರದೇಶದಲ್ಲಿ ತಾಜ್ ಮಹಲ್, ಆಗ್ರಾ ಕೋಟೆ ಮತ್ತು ಫತೇಪುರ್ ಸಿಕ್ರಿಯನ್ನ ಆಯ್ಕೆ ಮಾಡಲಾಗಿತ್ತು. ಇತ್ತೀಚೆಗೆ ಈ ಪುರಾತನ ಬೌದ್ಧರ ತಾಣವನ್ನ ಆಯ್ಕೆ ಮಾಡಲಾಗಿದೆ. ಭಾರತದ 44ನೇ ವರ್ಲ್ಡ್ ಹೆರಿಟೇಜ್ ಸೈಟ್ ಯಾವುದು ಕೇಳಿದ್ರೆ ಮರಾಠ ಸೈನ್ಯ ಪರಿದೃಶ್ಯ. ಯಾವುದು 44ನೇದು? ಮರಾಠ ಸೈನ್ಯ ಪರಿದೃಶ್ಯ. ವಿಂಬಲ್ಡನ್ ಓಪನ್ 2026 ಇದರಲ್ಲಿ ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆದ್ದವರು ಯಾರು? ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು, ವಿಂಬಲ್ಡನ್ ಬಗ್ಗೆ ಇರುವಂತದ್ದು. ಸರಿಯಾದ ಉತ್ತರ ಜೆನ್ನಿಕ್ ಸಿನ್ನರ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಜೆನ್ನಿಕ್ ಸಿನ್ನರ್ ಇದಾರಲ್ಲ, ಇವರು ಇಟಲಿ ದೇಶದ ಟೆನಿಸ್ ಪ್ಲೇಯರ್, ನೆನಪಿರ್ಲಿ, ಇಟಲಿ ದೇಶದ ಆಟಗಾರ. ಇವರು 2026ರ ವಿಂಬಲ್ಡನ್ ಓಪನ್ ನಲ್ಲಿ ಪುರುಷರ ಸಿಂಗಲ್ಸ್ ಅನ್ನ ಗೆದ್ಕೊಂಡ್ರು, ಪುರುಷರ ಸಿಂಗಲ್ಸ್ ಅನ್ನ ವಿಜೇತರಾದ್ರು. ಹಾಗಾದ್ರೆ ಈ 2026ರ ವಿಂಬಲ್ಡನ್ ಬಗ್ಗೆ ಇರುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಅಂಶಗಳನ್ನ ನೋಡ್ತಾ ಹೋದ್ರೆ, ಸೊ ಇವರು ಫೈನಲ್ಸ್ ಅಲ್ಲಿ ಯಾರನ್ನ ಸೋಲ್ಸಿದ್ರು ಅಂತ ಕೇಳಿದ್ರೆ ಜರ್ಮನಿಯ ಅಲೆಕ್ಸಾಂಡರ್ ಜ್ವೆರೆವ್. ಇಲ್ಲೇ ಇದೆ ನೋಡ್ರಿ, ಜರ್ಮನಿಯ ಅಲೆಕ್ಸಾಂಡರ್ ಜ್ವೆರೆವ್ ಅವರನ್ನ ಫೈನಲ್ಸ್ ಅಲ್ಲಿ ಸೋಲಿಸ್ತಾರೆ. ಹಾಗಾದ್ರೆ ವಿಂಬಲ್ಡನ್ ಓಪನ್ 2026ನ ಮಹಿಳಾ ಸಿಂಗಲ್ಸ್ ವಿಜೇತರು ಯಾರು? ಮಹಿಳಾ ಸಿಂಗಲ್ಸ್ ವಿಜೇತರು ಯಾರು ಕೇಳಿದ್ರೆ ಲಿಂಡಾ ನೋಸ್ಕೋವಾ. ಲಿಂಡಾ ನೋಸ್ಕೋವಾ ಜೆಕ್ ಗಣರಾಜ್ಯದವರು ಇವರು. ಸೊ ಮಹಿಳಾ ಸಿಂಗಲ್ಸ್ ವಿಜೇತರು ಇವರು. ಪುರುಷರ ಡಬಲ್ಸ್ ಹೇಳ್ತೀನಿ ನೋಡಿ ಹಾಗೆ, ಹೆಲಿ ಓವಾರಾ ಫಿನ್ಲೆಂಡ್ ಅವರು ಮತ್ತು ಹೆನ್ರಿ ಪೈಟಾನ್ ಯುನೈಟೆಡ್ ಕಿಂಗ್ಡಮ್ ಅವರು. ಮಹಿಳಾ ಡಬಲ್ಸ್ ಗುಯೋ ಹಾನ್ಯೂ ಚೀನಾದವರು, ಕ್ರಿಸ್ಟಿನಾ ಮೆಡನೋವಿಕ್ ಫ್ರಾನ್ಸ್ ಅವರು. ಮಿಶ್ರ ಡಬಲ್ಸ್ ಮಾರ್ಸೆಲೋ ಎರೆವಾಲೋ ಅಲ್ ಸಾಲ್ವಡಾರ್ ಅವರು, ಜಯೇನಾ ಓಸ್ಟೋಪೆಂಕೋ ಲತಾಲಿಯಾದವರು. ಜುಲೈ 2026ರಲ್ಲಿ ಬ್ರಿಟನ್ನ ಹೊಸ ಪ್ರಧಾನಮಂತ್ರಿಯಾಗಿ ಯಾರು ಆಯ್ಕೆ ಆದರು? ರೈಟ್ ಆನ್ಸರ್ ಇಸ್ ಆಂಡಿ ಬರ್ನ್ಹ್ಯಾಮ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಆಂಡಿ ಬರ್ನ್ಹ್ಯಾಮ್ ಅವರು ಜುಲೈ 2026ರಲ್ಲಿ ಬ್ರಿಟನ್ನ ಹೊಸ ಪ್ರಧಾನಮಂತ್ರಿಯಾಗಿ ಆಯ್ಕೆ ಆದರು. ಬ್ರಿಟನ್ ಬಗ್ಗೆ ಹೇಳೋದಾದ್ರೆ ಬ್ರಿಟನ್ನ ರಾಜಧಾನಿ ಲಂಡನ್.
ಹಾಗೆಯೇ ಇದರ ಕರೆನ್ಸಿ ಪೌಂಡ್ ಸ್ಟರ್ಲಿಂಗ್. ಜುಲೈ 2026ರಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭಾರತದ ಮೊದಲ ಹೈಡ್ರೋಜನ್ ರೈಲು, ಹೆಸರು ನಮೋ ಗ್ರೀನ್ ರೈಲ್, ಇದನ್ನ ಎಲ್ಲಿ ಉದ್ಘಾಟನೆ ಮಾಡಿದ್ರು? ಭಾರತದ ಮೊದಲ ಹೈಡ್ರೋಜನ್ ಟ್ರೈನ್. ಸೊ ದ ರೈಟ್ ಆನ್ಸರ್, ಇದನ್ನ ಎಲ್ಲಿ ಉದ್ಘಾಟನೆ ಮಾಡಿದ್ರು ಕೇಳಿದ್ರೆ ಹರಿಯಾಣದ ಜಿಂದ್ ಸೋನಿಪತ್ ಅಂತ ಹೇಳ್ತೀವಲ್ಲ ಅಲ್ಲಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಹರಿಯಾಣದ ಜಿಂದ್ ಸೋನಿಪತ್ ರೈಲ್ವೆ ಸ್ಟೇಷನ್ ಅಲ್ಲಿ ನಮೋ ಗ್ರೀನ್ ರೈಲನ್ನು ಉದ್ಘಾಟನೆ ಮಾಡಿದ್ರು. ಇದು ಈ ಟ್ರೈನ್ ಇದೆಯಲ್ಲ ಹರಿಯಾಣದ ಜಿಂದ್ ಸೋನಿಪತ್ ಸ್ಟೇಷನ್ ಅಲ್ಲಿ ಇರುವಂಥದ್ದು. ಮತ್ತು ಇದರ ಉದ್ದ ಎಷ್ಟು ಕೇಳಿದ್ರೆ 89 ಕಿಲೋಮೀಟರ್ ಉದ್ದದ ರೈಲ್ವೆ ಆಗಿದೆ ಇದು. ಭಾರತದ ಜೊತೆಗೆ ಹೈಡ್ರೋಜನ್ ಟ್ರೈನ್ ಅನ್ನ ಸಂಚಾರವನ್ನ ಮಾಡಿರುವಂತಹ 4 ಪ್ರಮುಖ ದೇಶಗಳು. 4 ದೇಶಗಳಲ್ಲಿ ಹೈಡ್ರೋಜನ್ ಟ್ರೈನ್ ಆಲ್ರೆಡಿ ಇದೆ. ಯಾವುದು ಕೇಳಿದ್ರೆ ಜರ್ಮನಿ, ಚೀನಾ, ಜಪಾನ್, ಅಮೆರಿಕ. ಜರ್ಮನಿ, ಚೀನಾ, ಜಪಾನ್ ಮತ್ತು USA ಆಲ್ರೆಡಿ ಹೈಡ್ರೋಜನ್ ಟ್ರೈನ್ ಇರುವಂಥದ್ದು. ಪುರುಷರ ಫಿಫಾ ವರ್ಲ್ಡ್ ಕಪ್ 2026 ಪ್ರಶಸ್ತಿಯನ್ನ ಯಾರು ಗೆದ್ದಿದ್ದಾರೆ? ವೆರಿ ಇಂಪಾರ್ಟೆಂಟ್ ಟಾಪಿಕ್ ಸ್ನೇಹಿತರೆ. ಫಿಫಾ ವರ್ಲ್ಡ್ ಕಪ್ ಬಗ್ಗೆ ಒಂದು ವಿಶೇಷವಾದ ವಿಡಿಯೋವನ್ನು ಮಾಡಿದ್ದೀವಿ. ಕಂಪ್ಲೀಟ್ ಇನ್ಫಾರ್ಮೇಶನ್ ಇದೆ, ಇಂಚಿಂಚು ಮಾಹಿತಿಯನ್ನು ಕೊಟ್ಟಿದ್ದೀವಿ. ಆ ವಿಡಿಯೋವನ್ನು ನೋಡಿ. ಸದ್ಯಕ್ಕೆ ಹೈಲೈಟ್ಸ್ ಅಷ್ಟೇ ಹೇಳ್ತೀನಿ. ಸೊ ಸ್ಪೇನ್ ದೇಶ ಇದನ್ನು ಗೆದ್ಕೊಳ್ತು. ಸ್ಪೇನ್ ದೇಶ ವಿಜೇತ ದೇಶವಾಗಿದ್ದು ಅರ್ಜೆಂಟೈನಾದ ವಿರುದ್ಧ ಫೈನಲ್ಸ್ ಅಲ್ಲಿ 1-0 ಗೋಲ್ನ ಅಂತರದಲ್ಲಿ ಗೆದ್ಕೊಳ್ತು. ಗೆಲುವಿನ ಅಂತರ 1-0 ಗೋಲು. ಕೇವಲ ಒಂದೇ ಗೋಲ್ ಹೊಡೆದಿದ್ದವರು ಈ ಮ್ಯಾಚ್ ಅಲ್ಲಿ. ಸೊ ಇದರಲ್ಲಿ ಬಹಳ ಪ್ರಮುಖವಾಗಿ ಕೇಳುವಂತ ಅಂಶಗಳು ಯಾವ್ದಾದ್ರು ಕೇಳಿದ್ರೆ, ಸೆಕೆಂಡ್ ಪ್ಲೇಸ್ ಅಲ್ಲಿ ರನ್ನರ್ ಅಪ್ ಅರ್ಜೆಂಟೈನಾ. ಹಾಗಾದ್ರೆ 3ನೇ ಸ್ಥಾನ ಯಾರು ಕೇಳ್ತಾರೆ? ಥರ್ಡ್ ಪ್ಲೇಸ್ ಯಾರು ಕೇಳಿದ್ರೆ ಇಂಗ್ಲೆಂಡ್. 4th ಪ್ಲೇಸ್ ಯಾರು ಕೇಳಬಹುದು? ಫ್ರಾನ್ಸ್. 4th ಪ್ಲೇಸ್ ಫ್ರಾನ್ಸ್. ಇದರಲ್ಲಿ ಬಹಳ ಪ್ರಮುಖವಾಗಿ ಕೇಳಬಹುದಾದಂಥ ಪ್ರಶ್ನೆಗಳು, ಗೋಲ್ಡನ್ ಬಾಲ್ ವಿಜೇತರು ಯಾರು ಅಂತೇಳಿ. ಸೊ ಗೋಲ್ಡನ್ ಬಾಲ್ ವಿಜೇತರು ರೋಡ್ರಿಗೋ ಹರ್ನಾಂಡೆಜ್. ರೋಡ್ರಿ ಅಂತ ಇವ್ರನ್ನ ಕರೀತಾರೆ, ಹರ್ನಾಂಡೆಜ್ ರೋಡ್ರಿ ಅಂತ ಕರೀತಾರೆ. ಸ್ಪೇನ್ ದೇಶದವರು ಇವರು, ರೋಡ್ರಿ ಅಂತ ಕರೀತಾರೆ ಇವರಿಗೆ. ಇನ್ನು ಗೋಲ್ಡನ್ ಬೂಟ್ ಹೈಯೆಸ್ಟ್ ಗೋಲ್ ಹೊಡೆದವರಿಗೆ ಕಿಲಿಯನ್ ಎಂಬೆಪೆ ಫ್ರಾನ್ಸ್ ದೇಶದವರು 10 ಗೋಲನ್ನು ಹೊಡಿತಾರೆ. ಹಾಗೇನೆ ಗೋಲ್ಡನ್ ಗ್ಲೋವ್ ಬೆಸ್ಟ್ ಗೋಲ್ ಕೀಪರ್ಗೆ ಕೊಡ್ತಾರೆ. ಉನೈ ಸೈಮನ್, ಸ್ಪೇನ್ನ ಉನೈ ಸೈಮನ್. ಹಾಗೇನೆ ಯಂಗ್ ಪ್ಲೇಯರ್, ಬೆಸ್ಟ್ ಯಂಗ್ ಪ್ಲೇಯರ್, ಕೇವಲ 16 ವರ್ಷ ನೋಡಿ ಇವರಿಗೆ. ಯಂಗ್ ಪ್ಲೇಯರಿಗೆ ಯಾರು ಕೇಳಿದ್ರೆ ಪಾವು ಕುಬಾಸಿ ಸ್ಪೇನ್ ದೇಶದವರು. ಅಗೇನ್ ಇವರು ಸ್ಪೇನ್ ದೇಶದವರು. ಫಿಫಾ ಪ್ಲೇಯರ್ ಪ್ಲೇ ಅವಾರ್ಡ್ ನೆದರ್ಲ್ಯಾಂಡ್ ಟೀಮ್ಗೆ ದೊರೆಯಿತು. ಅಂದ್ರೆ ಅತ್ಯುತ್ತಮವಾಗಿ ಒಂಥರ ಸ್ಪೋರ್ಟಿವ್ ಆಟ ಆಡಿದವ್ರಿಗೆ ಕೊಡ್ತಾರೆ ಇದು ಫಿಫಾ ಪ್ಲೇಯರ್ ಪ್ಲೇ ಅವಾರ್ಡ್. ಸ್ನೇಹಿತರೆ, ಇನ್ನುಳಿದಂತಹ ಸಂಪೂರ್ಣ ಮಾಹಿತಿಯನ್ನ ನಾನು ಹೇಳಿದಾಗೆ ಪುರುಷರ ಫಿಫಾ ವರ್ಲ್ಡ್ ಕಪ್ನ ಒಂದು ಸಪರೇಟ್ ವಿಡಿಯೋ ಮಾಡಿದ್ದೀವಿ. ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಇರುತ್ತೆ, ನೋಡ್ಕೊಳ್ಳಿ. ಜುಲೈ 2026ರಲ್ಲಿ ಭಾರತದ ಮೊದಲ ಮತ್ತು ಆಳವಾದ 2 ಭೂಶಾಖದ ಬಾವಿಗಳನ್ನು ಯಾವ ಸ್ಥಳದಲ್ಲಿ ನಿಯೋಜಿಸಲಾಯಿತು? ಅಟ್ ವಿಚ್ ಲೊಕೇಶನ್ ವರ್ ಇಂಡಿಯಾಸ್ ಫಸ್ಟ್ ಅಂಡ್ ಡೀಪೆಸ್ಟ್ 2 ಜಿಯೋಥರ್ಮಲ್ ವೆಲ್ಸ್ ಕಮಿಷನ್ಡ್ ಇನ್ ಜುಲೈ 2026? ಸರಿಯಾದ ಉತ್ತರ ಪುಗಾ ಕಣಿವೆ, ಲಡಾಖ್ನಲ್ಲಿದೆ ಪುಗಾ ಕಣಿವೆ. ಮಹಿಳಾ T20 ವರ್ಲ್ಡ್ ಕಪ್ 2026 ಯಾವ ದೇಶ ಗೆದ್ಕೊಳ್ತು? ರೈಟ್ ಆನ್ಸರ್ ಇದು ಆಸ್ಟ್ರೇಲಿಯಾ. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಆಸ್ಟ್ರೇಲಿಯಾ ಮಹಿಳಾ T20 ವರ್ಲ್ಡ್ ಕಪ್ ಅನ್ನ ಗೆದ್ಕೊಳ್ತು. ಆಸ್ಟ್ರೇಲಿಯಾ ಆ ಮೂಲಕ 7 ಪ್ರಶಸ್ತಿ ಗೆದ್ದಂಗಾಯ್ತು. 7 T20 ವರ್ಲ್ಡ್ ಕಪ್ ಗೆದ್ದ ಹಾಗಾಯ್ತು ಆಸ್ಟ್ರೇಲಿಯಾ. ಯಾವಾಗ ಅಂತ ನೋಡ್ತಾ ಹೋದ್ರೆ 2010, 12, 14,
18, 20, 23 ಮತ್ತು ಈ ಸಾರಿ 26, ಒಟ್ಟು 7 ಪ್ರಶಸ್ತಿಯನ್ನು ಗೆದ್ದುಕೊಳ್ತು. ರನ್ನರ್ ಯಾರು ಕೇಳಿದ್ರೆ ಇಂಗ್ಲೆಂಡ್ ರನ್ನರ್ ಅಪ್ ಆಯಿತು. ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ಯಾರು ಕೇಳಿದ್ರೆ ಬೆತ್ ಮುನಿ, ಆಸ್ಟ್ರೇಲಿಯಾದವರು. ಒಂದಿಷ್ಟು ಮಾಹಿತಿಯನ್ನು ನೋಡೋಣ. ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ಯಾರು? ಬೆತ್ ಮುನಿ ಅಂತೇಳಿ, ಆಸ್ಟ್ರೇಲಿಯಾದವರು. ಬೆತ್ ಮುನಿ. ಹಾಗೇನೆ ಹೈಯೆಸ್ಟ್ ರನ್, ಅತಿ ಹೆಚ್ಚು ರನ್ ಹೊಡೆದಿದ್ದು ಯಾರು ಅಂತ. ಹೈಯೆಸ್ಟ್ ರನ್ ಹೊಡೆದಿದ್ದು ಡೆನಿ ವ್ಯಾಟ್ ಹಾಜ್ ಅಂತೇಳಿ, ಇವರು 302 ರನ್ ಹೊಡಿತಾರೆ. ಹಾಗೇನೆ ಹೈಯೆಸ್ಟ್ ವಿಕೆಟ್ ಯಾರಿಗೆ ಸಿಕ್ತು? ಹೈಯೆಸ್ಟ್ ವಿಕೆಟ್ ಯಾರಿಗೆ ಸಿಗುತ್ತೆ ನೋಟ್ ಮಾಡ್ಕೊಳ್ಳಿ, ಇಂಪಾರ್ಟೆಂಟ್ ಇದೆ. ಶ್ರೀಚರಣಿ. ಯಾಕೆ ಇಂಪಾರ್ಟೆಂಟ್ ಹೇಳಿ? ಇವರು ಇಂಡಿಯಾದವರು. ಎಷ್ಟು ವಿಕೆಟ್ ತಗೊಂಡಿದ್ರು? 14 ವಿಕೆಟ್. ಎಲ್ಲಿ ಆಯೋಜನೆ ಮಾಡಲಾಗಿತ್ತು ಕೇಳಿದ್ರೆ ಇಂಗ್ಲೆಂಡ್ ಮತ್ತು ವೇಲ್ಸ್ ಅಲ್ಲಿ. ಸೊ ಮೊದಲ ಬಾರಿಗೆ ಭಾಗವಹಿಸಿದ ಟೀಮ್ ಯಾವುದು ಕೇಳಿದ್ರೆ ಫಸ್ಟ್ ಟೈಮ್ ಭಾಗವಹಿಸಿದ ಟೀಮ್ ಯಾವುದು ಕೇಳಿದ್ರೆ ನೆದರ್ಲ್ಯಾಂಡ್. ಕೇಳಬಹುದು ಏನಂತ, T20 ಮಹಿಳಾ ವರ್ಲ್ಡ್ ಕಪ್ ಅಲ್ಲಿ ಮೊದಲ ಸಾರಿ ಭಾಗವಹಿಸಿದ ತಂಡ ಯಾವುದು ಅಂತ ಕೇಳ್ಬೋದು, ನೋಟ್ ಮಾಡ್ಕೊಳ್ಳಿ. ಪಂಡಿತ್ ಜವಾಹರ್ಲಾಲ್ ನೆಹರು ನಂತರ ಇಂಡೋನೇಷ್ಯಾದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾಗಿರುವಂತಹ ಇಂಡೋನೇಷ್ಯಾದ ಗಣರಾಜ್ಯದ ಬಿಟಾಂಗ್ ಅಧಿಪೂರ್ಣ ಪ್ರಶಸ್ತಿ ಪಡೆದ 2ನೇ ಪ್ರಧಾನಿ ಯಾರು? ಸರಿಯಾದ ಉತ್ತರ ನರೇಂದ್ರ ಮೋದಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಜುಲೈ 2026ರಲ್ಲಿ ಯಾವ ರಾಜ್ಯದ ನೈಸರ್ಗಿಕ ಇತಿಹಾಸ ವಸ್ತು ಸಂಗ್ರಹಾಲಯ NHM ನ್ಯಾಚುರಲ್ ಹಿಸ್ಟರಿ ಮ್ಯೂಸಿಯಂ ಅನ್ನ ಭಾರತದ 21ನೇ ನಿಯೋಜಿತ ಜೀವ ವೈವಿಧ್ಯ ಭಂಡಾರ ಅಂತೇಳಿ ಘೋಷಿಸಲಾಯಿತು. ಡೆಸಿಗ್ನೇಟೆಡ್ ಬಯೋಡೈವರ್ಸಿಟಿ ರೆಪೋಸಿಟರಿ ಅಂತೇಳಿ ಘೋಷಿಸಲಾಯಿತು. ಸರಿಯಾದ ಉತ್ತರ ಇದೆಲ್ಲಿದೆ? ಮಿಜೋರಾಂ ಅಲ್ಲಿದೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಉದ್ಯಮಶೀಲತೆಯ ಮೂಲಕ ಎಸ್ಸಿ ಮತ್ತು ಎಸ್ಟಿ ಮಹಿಳೆಯರನ್ನ ಸಬಲೀಕರಣಗೊಳಿಸಲು ಜುಲೈ 2026ರಲ್ಲಿ ದಾಕ್ಷಾಯಿಣಿ ಯೋಜನೆ ಯಾವ ರಾಜ್ಯ ಸರ್ಕಾರ ಪ್ರಾರಂಭಿಸಿತು? ಸರಿಯಾದ ಉತ್ತರ ಕೇರಳ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕೇರಳ ರಾಜ್ಯ ಸರ್ಕಾರ ದಾಕ್ಷಾಯಿಣಿ ಯೋಜನೆಯನ್ನು ಪ್ರಾರಂಭ ಮಾಡಿದ್ದು. ನೋಡಿ, ದಾಕ್ಷಾಯಿಣಿ ಯೋಜನೆ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂತ ಕೇಳಿದ್ರೆ ನೆನ್ಪಿಟ್ಕೊಳ್ಳಿ, ಉದ್ಯಮಶೀಲತೆಯನ್ನ ಹೆಚ್ಚಿಸೋದಕ್ಕೋಸ್ಕರ SC ST ಮಹಿಳೆಯರನ್ನ ಸಬಲೀಕರಣಗೊಳಿಸೋದು ಕೇರಳ ರಾಜ್ಯದ ಯೋಜನೆ. 2022ರಲ್ಲಿ ಜಾಗತಿಕ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಶೃಂಗಸಭೆಯನ್ನು ಯಾವ ನಗರ ಆಯೋಜಿಸಲಿದೆ? ಸರಿಯಾದ ಉತ್ತರ ಸ್ವಿಟ್ಜರ್ಲ್ಯಾಂಡ್ನ ಜಿನೇವಾದಲ್ಲಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಯಾವಾಗ ಆಗುತ್ತೆ ಇದು? 2027ರಲ್ಲಿ ಆಗುತ್ತೆ. ಒಟ್ಟು 6 AI ಶೃಂಗಸಭೆಗಳು ನಡೆದಿದ್ದಾವೆ. 2023, 24, 25, 26, 27, 28. 2023ರಲ್ಲಿ ನೋಡಿ, ಹಾಗೆ ಒಂದು ಗ್ಲಾನ್ಸ್ ಮಾಡ್ಕೊಳ್ಳೋಣ. 2023ರಲ್ಲಿ ಬ್ರಿಟನ್ನಲ್ಲಿ ನಡೆದಿತ್ತು, ಬ್ರಿಟನ್ನ ಬ್ಲೆಚ್ಲಿ ಪಾರ್ಕಲ್ಲಿ ನಡೆದಿತ್ತು. 2024ರಲ್ಲಿ ದಕ್ಷಿಣ ಕೊರಿಯಾದಲ್ಲಿ ನಡೆದಿತ್ತು. 2025ರಲ್ಲಿ ಫ್ರಾನ್ಸಲ್ಲಿ ನಡೆದಿತ್ತು. 2026ರಲ್ಲಿ ನೋಟ್ ಮಾಡ್ಕೊಳ್ಳಿ, ಇಂಡಿಯಾದಲ್ಲಿ ನಡೆದಿತ್ತು AI ಶೃಂಗಸಭೆ ಈ ವರ್ಷ. ಮುಂದಿನ ವರ್ಷ 27ಕ್ಕೆ ಸ್ವಿಟ್ಜರ್ಲ್ಯಾಂಡಲ್ಲಿ ನಡೆಯುತ್ತೆ. ಅದ್ರ ಮುಂದಿನ ವರ್ಷನೂ ಕೂಡ 28ರದ್ದು ಕೂಡ ಆಗಿದೆ UAE ನಲ್ಲಿ. ಒಟ್ಟು 7 ಶೃಂಗಸಭೆಗಳು ಆಗ್ತವೆ. ಭೂ ವಿವಾದಗಳನ್ನು ಬಗೆಹರಿಸೋದಕ್ಕೋಸ್ಕರ ರೈತರಿಗೆ ಪಟ್ಟಾದಾರ ಪಾಸ್ಬುಕ್ಗಳನ್ನು ವಿತರಿಸಲು ಯಾವ ರಾಜ್ಯ ಸರ್ಕಾರ ಮೀ ಭೂಮಿ ಮೀ ಹಕ್ಕು ಕಾರ್ಯಕ್ರಮವನ್ನು ಪ್ರಾರಂಭಿಸಿದೆ? ನೋಡಿ, ಈ ವರ್ಡಿಂಗ್ಸ್ ಕೇಳಿದಾಗಲೇ ನಿಮಗೆ ಈ ಯೋಜನೆ ಯಾವ ರಾಜ್ಯದ ಅಂತೇಳಿ ಗೊತ್ತಾಗ್ಬೋದು. ನಾವು ಕೂಡ ಒಂದಿಷ್ಟು ಕಾಲ ಕೋಲಾರದ ಒಂದು ಶ್ರೀನಿವಾಸಪುರ ತಾಲೂಕಲ್ಲಿ ಒಂದು ಕೂರಿಗೆಪಲ್ಲಿ ಅನ್ನುವಂಥ ಒಂದು ಊರಲ್ಲಿ ವರ್ಕ್ ಮಾಡಿದ್ದಕ್ಕೋಸ್ಕರ ಒಂದಷ್ಟು ತೆಲುಗು ವಸ್ತುಂದಿ. ಸೊ ಭೂ ವಿವಾದಗಳನ್ನು ಪರಿಹರಿಸಲು ರೈತರಿಗೆ ಪಟ್ಟಾದಾರರ ಪಾಸ್ಬುಕ್ಗಳನ್ನು ವಿತರಿಸಲು ಮೀ ಭೂಮಿ ಮೀ ಹಕ್ಕು ಕಾರ್ಯಕ್ರಮವನ್ನು ಕಾರ್ಯಕ್ರಮವನ್ನು ಪ್ರಾರಂಭಿಸಿದ ರಾಜ್ಯ ಯಾವುದು ಕೇಳಿದ್ರೆ ಆಂಧ್ರ ಪ್ರದೇಶ್. ಮೀ ಭೂಮಿ ಅಂದರೆ ನಿಮ್ಮ ಭೂಮಿ ಅಂತ, ಮೀ ಅಂದರೆ ನಿಮ್ಮ ಅಂತ, ನಿಮ್ಮ ಭೂಮಿ ನಿಮ್ಮ ಹಕ್ಕು ಅಂತ, ಮೀ ಭೂಮಿ ಮೀ ಹಕ್ಕು.
ಜುಲೈ 2026ರಲ್ಲಿ ಉಕ್ರೇನ್ನ ಹೊಸ ಪ್ರಧಾನಮಂತ್ರಿಯನ್ನಾಗಿ ಯಾರನ್ನ ಹೆಸರಿಸಲಾಯಿತು? ದ ರೈಟ್ ಆನ್ಸರ್ ಈಸ್ ಸರ್ಗಿ ಕೊರೆಟ್ಸ್ಕಿ. ಸರ್ಗಿ ಕೊರೆಟ್ಸ್ಕಿ, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಯುಕ್ರೇನ್ ದೇಶದ ಬಗ್ಗೆ ಮಾತಾಡೋದಾದ್ರೆ ಯುದ್ಧದಿಂದ ತುಂಬಾ ಸುದ್ದಿಯಲ್ಲಿ ಇದ್ದ ದೇಶ ಇದು ಯುಕ್ರೇನ್. ಸೊ ಇದು ಯುರೋಪ್ನಲ್ಲಿ ಇರುವಂಥದ್ದು, ಯುರೋಪ್ ಖಂಡದಲ್ಲಿದೆ. ಹಾಗೆಯೇ ಇದರ ರಾಜಧಾನಿ ಕೀವ್. ಇದರ ಕರೆನ್ಸಿ ಹಿವಾನಿಯಾ. ರಾಷ್ಟ್ರಪತಿ ಯಾರು ಕೇಳಿದ್ರೆ ವ್ಲಾಡಿಮಿರ್ ಜೆಲೆನ್ಸ್ಕಿ. ವ್ಲಾಡಿಮಿರ್ ಜೆಲೆನ್ಸ್ಕಿ ಏನಿವರು ರಾಷ್ಟ್ರಪತಿ, ಪ್ರೆಸಿಡೆಂಟ್. ಜುಲೈ 2026ರಲ್ಲಿ ರಾಯಲ್ ಸೊಸೈಟಿ ಆಫ್ ಲಂಡನ್ ಇದರ ಫೆಲೋ ಆಗಿ ಆಯ್ಕೆಯಾದ 2ನೇ ಭಾರತೀಯ ಮಹಿಳಾ ವಿಜ್ಞಾನಿ ಯಾರು? ಸರಿಯಾದ ಉತ್ತರ ಸೌಮ್ಯ ಸ್ವಾಮಿನಾಥನ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸೌಮ್ಯ ಸ್ವಾಮಿನಾಥನ್ ಇವರು ಭಾರತೀಯ ಚಿಕಿತ್ಸಾ ಅನುಸಂಧಾನ ಪರಿಷತ್ತಲ್ಲಿ ಮಹಾನಿರ್ದೇಶಕರು ಕೂಡ ಆಗಿದ್ರು. ಇದಕ್ಕಿಂತ ಮೊದಲು 2019ರಲ್ಲಿ ಒಬ್ಬರು ಮಹಿಳಾ ವಿಜ್ಞಾನಿ ಆಯ್ಕೆಯಾಗಿದ್ರು FRSಗೆ. ಯಾರು ಕೇಳಿದ್ರೆ ಪ್ರೊಫೆಸರ್ ಗಗನದೀಪ ಕಾಂಗ್ ಅಂತೇಳಿ ಇವರು. ಜುಲೈ 2026ರಲ್ಲಿ ಕೇಂದ್ರ ಸಚಿವ ಸಂಪುಟ ಮೊಬೈಲ್ ಫೋನ್ ಉತ್ಪಾದನಾ ಯೋಜನೆ ಇದಕ್ಕೆ ಎಷ್ಟು ಬಜೆಟ್ ವೆಚ್ಚದೊಂದಿಗೆ ಅನುಮೋದನೆಯನ್ನು ನೀಡಿತು? ಸರಿಯಾದ ಉತ್ತರ 62,500 ಕೋಟಿ ರೂಪಾಯಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಮೊಬೈಲ್ ಫೋನ್ ನಿರ್ಮಾಣ ಯೋಜನೆ MPMS ಅಂತ ನಾವು ಕರಿತೀವಿ. ಇದರ ಒಂದು ಮ್ಯಾನೇಜ್ಮೆಂಟ್ ನೋಡ್ಕೊಳ್ಳೋದು ಯಾರು ಕೇಳಿದ್ರೆ ಎಲೆಕ್ಟ್ರಾನಿಕ್ಸ್ ಅಂಡ್ ಸೂಚನಾ ಪ್ರಾಯೋಗಿಕ ಸಚಿವಾಲಯ. ಜುಲೈ 2026ರಲ್ಲಿ ಮಿಷನ್ ಆಗಮನ ಅಡಿಯಲ್ಲಿ ಭಾರತದ ಮೊದಲ ಖಾಸಗಿ ಕಕ್ಷೆಯ ರಾಕೆಟ್ ವಿಕ್ರಮ್ 1 ಅನ್ನು ಉಡಾವಣೆ ಮಾಡಿದವರು ಯಾರು? ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದೆ, ನೋಟ್ ಮಾಡ್ಕೊಳ್ಳಿ. ಸೊ ದ ರೈಟ್ ಆನ್ಸರ್ ಈಸ್ ಸ್ಕೈರೂಟ್ ಏರೋಸ್ಪೇಸ್. ಸ್ಕೈರೂಟ್ ಏರೋಸ್ಪೇಸ್, ಆಪ್ಷನ್ ಈಸ್ ದ ರೈಟ್ ಆನ್ಸರ್. ವಿಕ್ರಮ್ 1 ರಾಕೆಟ್ ಬಗ್ಗೆ ಹೇಳೋದಾದ್ರೆ ಭಾರತ 18 ಜುಲೈ 2026ರಲ್ಲಿ ತನ್ನ ಮೊದಲ ಕಕ್ಷೆಯ ರಾಕೆಟ್ ವಿಕ್ರಮ್ 1 ಲಾಂಚ್ ಮಾಡುತ್ತೆ. ಇದನ್ನು ಎಲ್ಲಿ ಅಭಿವೃದ್ಧಿಪಡಿಸಲಾಗಿತ್ತು ಕೇಳಿದ್ರೆ ಸ್ಕೈರೂಟ್ ಏರೋಸ್ಪೇಸ್, ಹೈದರಾಬಾದ್ನಲ್ಲಿ ಇರುವಂಥ ಒಂದು ಸ್ಪೇಸ್ ಕಂಪನಿದು. ಮಿಷನ್ ಹೆಸರು ಮಿಷನ್ ಆಗಮನ ಅಂತೇಳಿ. ಮಿಷನ್ ಆಗಮನ ಎಲ್ಲಿಂದ ಲಾಂಚ್ ಮಾಡಿದ್ರು ಕೇಳಿದ್ರೆ ಸತೀಶ್ ಧವನ್ ಸ್ಪೇಸ್ ಸ್ಟೇಷನ್, ಶ್ರೀಹರಿಕೋಟಾದ ಎಲ್ಲಿದೆ ಇದು? ಆಂಧ್ರ ಪ್ರದೇಶಲ್ಲಿದೆ. ಸತೀಶ್ ಧವನ್ ಸ್ಪೇಸ್ ಸ್ಟೇಷನ್. ಜುಲೈ 2026ರಲ್ಲಿ ರಾಷ್ಟ್ರೀಯ ಅಲ್ಪಸಂಖ್ಯಾತ ಆಯೋಗ NCM, ನ್ಯಾಷನಲ್ ಕಮಿಷನ್ಸ್ ಫಾರ್ ಮೈನಾರಿಟೀಸ್ ಅಂತ ಕರಿತೀವಿ, ಇದರ ಹೊಸ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಹರ್ಜಿತ್ ಸಿಂಗ್ ಗ್ರೇವಾಲಾ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಹರ್ಜಿತ್ ಸಿಂಗ್ ಗ್ರೇವಾಲಾ. ಅಸ್ಸಾಂನಲ್ಲಿ ಪ್ರವಾಹ ಪೀಡಿತ ಜನರನ್ನು ರಕ್ಷಿಸಲು ಮತ್ತು ಪರಿಹಾರ ಸಾಮಗ್ರಿಗಳನ್ನು ಅವರಿಗೆ ತಲುಪಿಸೋದಕ್ಕೋಸ್ಕರ ಇಂಡಿಯನ್ ಆರ್ಮಿ ಜುಲೈ 2026ರಲ್ಲಿ ಯಾವ ಒಂದು ಕಾರ್ಯಾಚರಣೆ ಆಪರೇಷನ್ ಅನ್ನು ಪ್ರಾರಂಭಿಸಿತು? ಸರಿಯಾದ ಉತ್ತರ ಆಪರೇಷನ್ ಜಲ್ ರಾಹತ್. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಆಪರೇಷನ್ ಜಲ್ ರಾಹತ್. ಭಾರತದ ಮೊದಲ ಡೆಂಗ್ಯೂ ಲಸಿಕೆ ಕ್ವೆಡೆಂಗಾ ಇದನ್ನು ಡ್ರಗ್ ಕಂಟ್ರೋಲರ್ ಜನರಲ್ DCGI ಅನುಮೋದನೆ ನೀಡಿದೆ. ಈ ಲಸಿಕೆಯನ್ನು ಯಾವ ಔಷಧೀಯ ಕಂಪನಿ ಅಭಿವೃದ್ಧಿಪಡಿಸಿದೆ ಹಾಗಾದ್ರೆ ಕೇಳಿದ್ರೆ ಟಕೇಡಾ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. The Drugs Controller General of India has approved the country's first dengue vaccine. ಹೆಸರು ಕ್ವೆಡೆಂಗಾ. The pharmaceutical company name is Takeda. 23ನೇ ಕಾಮನ್ವೆಲ್ತ್ ಕ್ರೀಡಾಕೂಟವನ್ನು ಯಾವ ನಗರ ಆಯೋಜಿಸ್ತಾ ಇದೆ? ಆಲ್ರೆಡಿ ಇದು ಪ್ರಾರಂಭ ಆಗಿದೆ. ಸೊ ಯಾವ ನಗರದಲ್ಲಿ ಕೇಳಿದ್ರೆ ರೈಟ್ ಆನ್ಸರ್ ಇಸ್ ಗ್ಲಾಸ್ಗೋ, ಸ್ಕಾಟ್ಲೆಂಡ್ನ ಗ್ಲಾಸ್ಗೋ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 23 ಜುಲೈಯಲ್ಲಿ ಶುರು ಆಯಿತು, 2 ಆಗಸ್ಟ್ವರೆಗೆ, ನಾಳೆವರೆಗೆ ಇರುತ್ತಿದ್ದು. ಇದರ ಒಂದು 22ನೇ ಇದು ಎಲ್ಲಾಗಿತ್ತು ಕೇಳಿದ್ರೆ ಬರ್ಮಿಂಗ್ಹ್ಯಾಮಲ್ಲಿ ಆಗಿತ್ತು 2022ರಲ್ಲಿ. ಮುಂದಿನ ಸರಿ ಎಲ್ಲಾಗತ್ತೆ ಕೇಳಿದ್ರೆ 4 ವರ್ಷಕ್ಕೊಮ್ಮೆ ಆಗುತ್ತೆ. ಇದು ಭಾರತದಲ್ಲಿ ಆಗುತ್ತೆ, ಭಾರತದ ಅಹಮದಾಬಾದ್ನಲ್ಲಿ.
ಜುಲೈ 2026ರಲ್ಲಿ ಭಾರತವು ಮೀನುಗಾರಿಕೆ ಸಬ್ಸಿಡಿ ಕುರಿತು ವಿಶ್ವ ವ್ಯಾಪಾರ ಸಂಸ್ಥೆ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಅಲ್ಲಿ ಒಂದು ಒಪ್ಪಂದದಲ್ಲಿ ಸದಸ್ಯ ರಾಷ್ಟ್ರ ಆಯಿತು. ಎಷ್ಟನೇ ಸದಸ್ಯ ರಾಷ್ಟ್ರ ಕೇಳಿದ್ರೆ 123ನೇ ಸದಸ್ಯ ರಾಷ್ಟ್ರ. ಯಾವ್ದು ಸಂಬಂಧಪಟ್ಟಿದ್ದು? ಮೀನುಗಾರಿಕೆ ಸಬ್ಸಿಡಿ ಕುರಿತ ವಿಶ್ವ ವ್ಯಾಪಾರ ಸಂಸ್ಥೆಯ ಒಂದು ಒಪ್ಪಂದದಲ್ಲಿ ಸದಸ್ಯ ರಾಷ್ಟ್ರ ಆಗಿದ್ದು. ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಬಗ್ಗೆ ಹೇಳೋದಾದ್ರೆ ತುಂಬಾ ಸರಿ ಕೇಳಿರುವಂತಹ ಟ್ರೆಂಡಿಂಗ್ ಟಾಪಿಕ್ ಇದು. ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಇದೆಯಲ್ಲ, ಇದಕ್ಕೆ ಮೊದಲು ಗ್ಯಾಟ್ ಅಂತೇಳಿ ಒಂದು ಒಪ್ಪಂದ ಆಗಿತ್ತು. ಗ್ಯಾಟ್ನ ಹೆಸರು ಬದಲಾಯಿಸಿ ಹೊಸ ರೂಪದೊಂದಿಗೆ WTO ಮಾಡಲಾಯಿತು. ಸೊ ಗ್ಯಾಟ್ ಯಾವಾಗ ಆಗಿತ್ತು ಕೇಳಿದ್ರೆ ಗ್ಯಾಟ್ 30 ಅಕ್ಟೋಬರ್ 1947ರಲ್ಲಿ ಆಗಿತ್ತು. ಹಾಗಾದ್ರೆ WTO ಹೊಸ ರೂಪದೊಂದಿಗೆ ಯಾವಾಗ ಬಂತು ಕೇಳಿದ್ರೆ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಜನವರಿ 1, 1995ರಲ್ಲಿ. ಕೇಂದ್ರ ಕಚೇರಿಯಲ್ಲಿದೆ, ಹೆಡ್ ಕ್ವಾರ್ಟರ್ ಜಿನೇವಾದಲ್ಲಿದೆ, ಸ್ವಿಟ್ಜರ್ಲೆಂಡ್ನ ಜಿನೇವಾದಲ್ಲಿ ಹೆಡ್ ಕ್ವಾರ್ಟರ್ ಇದೆ. ಸದಸ್ಯ ದೇಶಗಳ ಸಂಖ್ಯೆ ಎಷ್ಟು? 166 ಸದಸ್ಯ ದೇಶಗಳು. ಮಹಾಸಚಿವರು ಯಾರು ಪ್ರೆಸೆಂಟು? ನಾಗೋಜಿ ಒಕೋಂಜೋ ಇವೆಲಾ. ಅಂತೇಳಿ. ಜುಲೈ 2026ರಲ್ಲಿ ಕೇಂದ್ರ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಅವರು ಯಾವ ರಾಜ್ಯದ ಲಕಾಡಾಂಗ್ ಅರಿಶಿನವನ್ನ ಜಾಗತಿಕ ಬ್ರ್ಯಾಂಡ್ ಆಗಿ ಮಾಡೋದಕ್ಕೋಸ್ಕರ ಮಿಷನ್ ಗೋಲ್ಡನ್ ಸ್ಪೈಸ್ ಅನ್ನ ಪ್ರಾರಂಭಿಸಿದ್ರು? ರೈಟ್ ಆನ್ಸರ್ ಇಸ್ ಮೇಘಾಲಯ ರಾಜ್ಯದಿದು. ಏನಿದು? ಇದೊಂದು ಅರಿಶಿನ ಮಿಷನ್ ಗೋಲ್ಡನ್ ಸ್ಪೈಸ್ ಅಂತೇಳಿ ಮಾಡಿದ್ರು. ಯಾವ ರಾಜ್ಯದ್ದು? ಮೇಘಾಲಯ ರಾಜ್ಯದ್ದು. UCC ಯೂನಿಫಾರ್ಮ್ ಸಿವಿಲ್ ಕೋಡ್ ಮಸೂದೆಯನ್ನು ಅಂಗೀಕರಿಸಿದ ಭಾರತದ 4ನೇ ರಾಜ್ಯ ಯಾವುದು? ಸರಿಯಾದ ಉತ್ತರ ಮಧ್ಯಪ್ರದೇಶ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಹಾಗಾದ್ರೆ ಉಳಿದ 3 ರಾಜ್ಯಗಳು ಗೊತ್ತಿರಬೇಕಾಗತ್ತೆ. ಮೊಟ್ಟ ಮೊದಲಿಗೆ ಅಂಗೀಕಾರ ಮಾಡಿದ್ದು ಉತ್ತರಾಖಂಡ್ ಫಸ್ಟ್. ಸೆಕೆಂಡ್ ಯಾವ ರಾಜ್ಯ ಕೇಳಿದ್ರೆ ಗುಜರಾತ್. ಮತ್ತು ಥರ್ಡ್ ಯಾವ ರಾಜ್ಯ ಕೇಳಿದ್ರೆ ಅಸ್ಸಾಂ. ಮತ್ತು 4ನೇ ರಾಜ್ಯ ಮಧ್ಯಪ್ರದೇಶ್. ಜುಲೈ 2026ರಲ್ಲಿ 15 ವರ್ಷದೊಳಗಿನ ಮಕ್ಕಳಿಗೆ ಸಾಮಾಜಿಕ ಮಾಧ್ಯಮವನ್ನು ನಿಷೇಧಿಸಿದ ಮೊದಲ ಯುರೋಪಿಯನ್ ಯೂನಿಯನ್ ದೇಶ ಯಾವುದು? ಸರಿ ಉತ್ತರ ಫ್ರಾನ್ಸ್. ಯಾವ ದೇಶ? ಫ್ರಾನ್ಸ್ ದೇಶ. ಸೊ ಫ್ರಾನ್ಸ್ ದೇಶದ ಬಗ್ಗೆ ಹೇಳೋದಾದ್ರೆ ಫ್ರಾನ್ಸ್ ದೇಶದ ರಾಜಧಾನಿ ಪ್ಯಾರಿಸ್. ಫ್ರಾನ್ಸ್ ದೇಶದ ಕರೆನ್ಸಿ ಯೂರೋ. ಪ್ರತಿಭಾನ್ವಿತ ಮಹಿಳಾ ವಿದ್ಯಾರ್ಥಿಗಳಿಗೆ ಉಚಿತ ಸ್ಕೂಟಿಗಳನ್ನು ಒದಗಿಸಲು ಜುಲೈ 2026ರಲ್ಲಿ ರಾಣಿ ಲಕ್ಷ್ಮೀಬಾಯಿ ಸ್ಕೂಟಿ ಯೋಜನೆ, ವೆರಿ ವೆರಿ ಇಂಪಾರ್ಟೆಂಟ್ ಇದೆ, ನೋಟ್ ಮಾಡ್ಕೊಳ್ಳಿ. ರಾಣಿ ಲಕ್ಷ್ಮೀಬಾಯಿ ಸ್ಕೂಟಿ ಯೋಜನೆಯನ್ನು ಯಾವ ರಾಜ್ಯ ಸರ್ಕಾರ ಅನುಮೋದನೆಯನ್ನು ನೀಡ್ತು? ರೈಟ್ ಆನ್ಸರ್ ಇಸ್ ಉತ್ತರ ಪ್ರದೇಶ್. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಯಾವುದು ಯೋಜನೆ? ರಾಣಿ ಲಕ್ಷ್ಮೀಬಾಯಿ ಸ್ಕೂಟಿ ಯೋಜನೆ. ಜುಲೈ 2026ರಲ್ಲಿ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ NHRC ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಇದರ ಹೊಸ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಯಾರನ್ನ ನೇಮಿಸಿತು? ಸರಿ ಉತ್ತರ ಪಿಯೂಷ್ ಗೋಯಲ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಜುಲೈ 2026ರಲ್ಲಿ ಯಾವ ದೇಶದ ಬುಚಾರೆಸ್ಟ್ ಯೂನಿವರ್ಸಿಟಿ ಆಫ್ ಎಕನಾಮಿಕ್ ಸ್ಟಡೀಸ್ ಭಾರತದ ಅಧ್ಯಕ್ಷರಾದ ಪ್ರೆಸಿಡೆಂಟ್ ದ್ರೌಪದಿ ಮುರ್ಮು ಅವರಿಗೆ ಗೌರವ ಡಾಕ್ಟರೇಟ್ ಪದವಿ ಡಾಕ್ಟರ್ ಆನರಿಸ್ ಕಾಸಾ ನೀಡಿ ಗೌರವಿಸಿತು? ಸರಿಯಾದ ಉತ್ತರ ರೊಮಾನಿಯಾ ದೇಶದ್ದು. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಭಾರತದಲ್ಲಿ ಮೊದಲ ರಾತ್ರಿ ಸಫಾರಿ, ನೈಟ್ ಸಫಾರಿ ಮತ್ತು ಪ್ರಾಣಿಶಾಸ್ತ್ರೀಯ ಉದ್ಯಾನವನ ಯೋಜನೆಯನ್ನು ಯಾವ ರಾಜ್ಯದಲ್ಲಿ ಸ್ಥಾಪಿಸಲಾಗ್ತಾ ಇದೆ? ರೈಟ್ ಆನ್ಸರ್ ಇಸ್ ಉತ್ತರ ಪ್ರದೇಶ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಯಾವ ರಾಜ್ಯದಲ್ಲಿ? ಉತ್ತರ ಪ್ರದೇಶದಲ್ಲಿ. ಉತ್ತರ ಪ್ರದೇಶದ ಕುಕ್ರೈಲ್ ರಿಸರ್ವ್ ಫಾರೆಸ್ಟ್ ನಲ್ಲಿ. ಎಲ್ಲಿ? ಕುಕ್ರೈಲ್ ರಿಸರ್ವ್ ಫಾರೆಸ್ಟ್ ನಲ್ಲಿ ಈ ಒಂದು ನೈಟ್ ಸಫಾರಿ ಮತ್ತು ಪ್ರಾಣಿಶಾಸ್ತ್ರೀಯ ಉದ್ಯಾನವನ ಯೋಜನೆಯನ್ನು ಪ್ರಾರಂಭಿಸಲಾಗ್ತಾ ಇದೆ. ಇದಕ್ಕಿಂತ ಮೊದಲು ಸಿಂಗಾಪುರ, ಥೈಲ್ಯಾಂಡ್ ಮತ್ತು ಇಂಡೋನೇಷ್ಯಾದಲ್ಲಿ, ಚೀನಾದಲ್ಲಿ ಈ ನೈಟ್ ಸಫಾರಿ ಯೋಜನೆ ಇತ್ತು. ಭಾರತದ ಮೊದಲ ಆಫ್ಶೋರ್
ವಿಮಾನ ನಿಲ್ದಾಣ ಏರ್ಪೋರ್ಟ್ ಎಲ್ಲಿ ನಿರ್ಮಿಸಲಾಗುವುದು? ಸರಿಯಾದ ಉತ್ತರ ಪಾಲ್ಘರ್, ಮಹಾರಾಷ್ಟ್ರದ ಪಾಲ್ಘರ್ನಲ್ಲಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ವಿಕ್ರಮ್ ಸಾರಾಭಾಯಿ ಸ್ಪೇಸ್ ಸ್ಟೇಷನ್, ಸ್ಪೇಸ್ ಸೆಂಟರ್, ಇದರ ನಿರ್ದೇಶಕರಾಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಉಪೇಂದ್ರ ಪಿ ರಾಜೀವ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್, ಉಪೇಂದ್ರ ಪಿ ರಾಜೀವ್. ಜುಲೈ 2026ರಲ್ಲಿ ಭಾರತೀಯ ಸೇನೆಯ ಹೊಸ ಉಪಮುಖ್ಯಸ್ಥರಾಗಿ ಅಧಿಕಾರ ವಹಿಸಿಕೊಂಡವರು ಯಾರು? ಸರಿಯಾದ ಉತ್ತರ ಸಂದೀಪ್ ಜೈನ್. ಸಂದೀಪ್ ಜೈನ್ ಯಾವ್ದ್ರದ್ದು? ಭಾರತೀಯ ಸೇನೆಯ ಉಪಮುಖ್ಯಸ್ಥರು. ಕಲೆ, ಸಾಹಿತ್ಯ ಮತ್ತು ಸಂಸ್ಕೃತಿ ಕ್ಷೇತ್ರಗಳಲ್ಲಿನ ವಿಶಿಷ್ಟ ಕೊಡುಗೆಗಳಿಗಾಗಿ ಮೊದಲ NBT ಭೂಷಣ್ ಸಮ್ಮಾನ್ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗ್ತಾ ಇದೆ? ರೈಟ್ ಆನ್ಸರ್ ಇಸ್ ಪ್ರಸೂನ್ ಜೋಶಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಜುಲೈ 2026ರಲ್ಲಿ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಇದರ ಹೊಸ ಮುಖ್ಯ ಅರ್ಥಶಾಸ್ತ್ರಜ್ಞರಾದವರು ಯಾರು? ಸರಿ ಉತ್ತರ ಸಿಲ್ವಾನಾ ಟೆನ್ರಿನೋ. ಸಿಲ್ವಾನಾ ಟೆನ್ರಿನೋ. ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಬಗ್ಗೆ ಹೇಳೋದಾದ್ರೆ ಬಹಳ ಪ್ರಮುಖವಾಗಿ 1944ರಲ್ಲಿ ಇದರ ಒಂದು ಒಪ್ಪಂದದೊಂದಿಗೆ ಶುರುವಾಗುತ್ತೆ. ಯಾವಾಗ ಒಪ್ಪಂದ ಆಯಿತು ಕೇಳಿದ್ರೆ 27 ಡಿಸೆಂಬರ್ 1945 ಸ್ಥಾಪನೆ ಆಗಿದ್ದು. ಕೇಂದ್ರ ಕಚೇರಿ ವಾಷಿಂಗ್ಟನ್ DC. ವಾಷಿಂಗ್ಟನ್ DC ಹೆಡ್ ಕ್ವಾರ್ಟರ್. ಸದಸ್ಯ ದೇಶಗಳ ಸಂಖ್ಯೆ 191. ಸದಸ್ಯ ದೇಶಗಳ ಸಂಖ್ಯೆ 191. ಇದರ ಪ್ರಬಂಧ ನಿರ್ದೇಶಕ ಮುಖ್ಯಸ್ಥರು ಯಾರು ಕೇಳಿದ್ರೆ ಕ್ರಿಸ್ಟಲಿನಾ ಜಾರ್ಜಿವಾ. ಕ್ರಿಸ್ಟಲಿನಾ ಜಾರ್ಜಿವಾ. ಜುಲೈ 2026ರಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ ಯಾವ ಮೌಲ್ಯದ ಪಾಲಿಮರ್ ನೋಟುಗಳಿಗೆ ಕ್ಷೇತ್ರ ಪ್ರಯೋಗವನ್ನು ಕೇಂದ್ರ ಸರ್ಕಾರ ಅನುಮೋದನೆ ನೀಡಿತು? ರೈಟ್ ಆನ್ಸರ್ ಇಸ್ 10 ಮತ್ತು 20 ರೂಪಾಯಿಗಳ ನೋಟುಗಳು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕ್ರಿಮಿನಲ್ ನ್ಯಾಯಾಲಯ ICC ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ರೋಮ್ ಶಾಸನದಿಂದ ಹಿಂದೆ ಸರಿಯುವುದಾಗಿ ಯಾವ ದೇಶ ಔಪಚಾರಿಕವಾಗಿ ಘೋಷಣೆ ಮಾಡಿತು? ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ವೆನಿಜುವೆಲಾ ಮತ್ತು ಚಾಡ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ICC ಬಗ್ಗೆ ಮಾತಾಡಲೇಬೇಕು ಸ್ನೇಹಿತರೆ, ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್. ಸೊ ICC ಸ್ಥಾಪನೆಯಾಗಿದ್ದು 2002ರಲ್ಲಿ. ICC ಹೆಡ್ ಕ್ವಾರ್ಟರ್ ಎಲ್ಲಿದೆ ಕೇಳಿದ್ರೆ ನೆದರ್ಲ್ಯಾಂಡ್ನ ಹೇಗ್ನಲ್ಲಿ. ಅಧ್ಯಕ್ಷರು ಯಾರು ಕೇಳಿದ್ರೆ ತೊಮೊಕೋ ಅಕಾನೆ. ತೊಮೊಕೋ ಅಕಾನೆ ಯಾರು ಇದ್ರು? ಜಪಾನ್ ದೇಶದವರು. ಇವರು ಇದರ ಅಧ್ಯಕ್ಷರು, ಪ್ರಸ್ತುತ ಅಧ್ಯಕ್ಷರು. ಅಂತಾರಾಷ್ಟ್ರೀಯ ಹುಲಿ ದಿನ. ಅಂತಾರಾಷ್ಟ್ರೀಯ ಹುಲಿ ದಿನದಂದು ಕೇಂದ್ರ ಪರಿಸರ ಸಚಿವ ಭೂಪೇಂದ್ರ ಯಾದವ್ ಬಿಡುಗಡೆ ಮಾಡಿದ ಮಾಹಿತಿ ಪ್ರಕಾರ ಭಾರತದಲ್ಲಿ ಒಟ್ಟು ಹುಲಿಗಳ ಸಂಖ್ಯೆ ಎಷ್ಟಕ್ಕೆ ಏರಿದೆ? ಸರಿ ಉತ್ತರ 3682ಕ್ಕೆ ಏರಿದೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಭಾರತದಲ್ಲಿ ಟೈಗರ್ ರಿಸರ್ವ್ಗಳ ಸಂಖ್ಯೆ ಎಷ್ಟು ಕೇಳ್ತಾರೆ ನೋಟ್ ಮಾಡ್ಕೊಳ್ಳಿ. ಟೈಗರ್ ರಿಸರ್ವ್ಸ್ ನಂಬರ್ಸ್ ಇನ್ ಇಂಡಿಯಾ ಅಂತ ಕೇಳಿದ್ರೆ 58. ಎಷ್ಟು? 58 ಟೈಗರ್ ರಿಸರ್ವ್ಗಳು ಇದಾವೆ. ನೂರು ವರ್ಷಗಳಿಗೂ ಹೆಚ್ಚು ಕಾಲ ಬಗೆಹರಿಯದ ಕಕ್ಕೇಯ ಸಮಸ್ಯೆಯನ್ನು ಪರಿಹರಿಸಿದ ನಂತರ ಜುಲೈ 2026ರಲ್ಲಿ ಫೀಲ್ಡ್ಸ್ ಮೆಡಲ್ ಗೆದ್ದ ಇತಿಹಾಸದಲ್ಲಿ 3ನೇ ಮಹಿಳಾ ಗಣಿತಜ್ಞೆ ಯಾರು? ರೈಟ್ ಆನ್ಸರ್ ಇಸ್ ಹಾಂಗ್ ವಾಂಗ್. ಆಪ್ಷನ್ ಇಸ್ ದ ರೈಟ್ ಆನ್ಸರ್, ಹಾಂಗ್ ವಾಂಗ್. ಭಾರತದ ಮೊದಲ AI ಚಾಲಿತ ಪಕ್ಷಿಧಾಮವನ್ನು ಯಾವ ರಾಜ್ಯದಲ್ಲಿ ಸ್ಥಾಪಿಸಲಾಗ್ತಾ ಇದೆ? ಸರಿಯಾದ ಉತ್ತರ ಮಹಾರಾಷ್ಟ್ರದಲ್ಲಿ. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಫಸ್ಟ್ AI ಸಂಚಾಲಿತ ಪಕ್ಷಿ ಅಭಯಾರಣ್ಯ ಇದು. ಯಾವ ಅಭಯಾರಣ್ಯ? ಕ್ರೀಕ್ ಫ್ಲೆಮಿಂಗೋ ಅಭಯಾರಣ್ಯ, ಮುಂಬೈನ ಠಾಣೆಯಲ್ಲಿದೆ. ಕ್ರೀಕ್ ಫ್ಲೆಮಿಂಗೋ ಅಭಯಾರಣ್ಯ. ಇದಕ್ಕೆ ಇನ್ನೊಂದು ಹೆಸರನ್ನು ಕೂಡ ಕರೀತಾರೆ ಬಂಡುಪ್ ಬರ್ಡ್ ಪಾರ್ಕ್ ಅಂತೇಳಿ. ಜುಲೈ 2026ರಲ್ಲಿ ಯಾವ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶ ಮಹಿಳಾ ಸಮೃದ್ಧಿ ಯೋಜನೆ ಇದನ್ನ ಲಕ್ಷ್ಮಿ ಯೋಜನೆ ಅಂತೇಳಿ
ಪುನರ್ನಾಮಕರಣ ಮಾಡ್ತು, ಮರುನಾಮಕರಣ ಮಾಡ್ತು? ರೈಟ್ ಆನ್ಸರ್ ಇಸ್ ಡೆಲ್ಲಿ ಗೌರ್ಮೆಂಟ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. VBG ರಾಮ್ಜಿ ಕಾಯ್ದೆ 2025 ಜುಲೈ 1ರಂದು ದೇಶಾದ್ಯಂತ ಜಾರಿಗೆ ಬಂದಿತ್ತು. ಇದು ಹಿಂದಿನ ಯಾವ ಯೋಜನೆಯ ಕಾಯ್ದೆಯನ್ನು ಬದಲಾಯಿಸುತ್ತೆ? ರೈಟ್ ಆನ್ಸರ್ ಇಸ್ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಖಾತ್ರಿ ಯೋಜನೆ, MG. ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್. 2027ರಿಂದ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿಯನ್ನ ಯಾವ ಹೊಸ ಹೆಸರಿನಿಂದ ಕರೆಯಲಾಗುತ್ತೆ? ಸರಿಯಾದ ಉತ್ತರ ಬುಕ್ಮನ್ ಇಂಟರ್ನ್ಯಾಷನಲ್ ಬೂಕರ್ ಅವಾರ್ಡ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇದು ಅಂತಾರಾಷ್ಟ್ರದಲ್ಲಿ ಕೊಡುವಂತ ಇಂಟರ್ನ್ಯಾಷನಲ್ ಲೆವೆಲ್ ಕೊಡುವಂತ ಒಂದು ಸರ್ವೋಚ್ಚ ಪುರಸ್ಕಾರವಾಗಿದೆ. ಇದರ ಪ್ರಶಸ್ತಿ ಮೌಲ್ಯನೇ 1.28 crore ಇದೆ. 2026ರಲ್ಲಿ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ವಿಜೇತರು ಯಾರು ಕೇಳಿದ್ರೆ ಆಂಗ್ ಶುವಾಂಗ್, ತೈವಾನ್ ದೇಶದವರು. ಆಂಗ್ ಶುವಾಂಗ್ ಜಿ ತೈವಾನ್ ಟ್ರಾವೆಲಾಗ್ ಅಂತೇಳಿ ಒಂದು ಕಾದಂಬರಿ ಬರೀತಾರೆ, ಅದ್ರದ್ದು. 2026 ನೋಟ್ ಮಾಡ್ಕೊಳ್ಳಿ. 2026 ಬೂಕರ್ ಅವಾರ್ಡ್ ವಿಜೇತರು ಯಾರು ಕೇಳಿದ್ರೆ ಆಂಗ್ ಶುವಾಂಗ್ ಜಿ. ಆಂಗ್ ಶುವಾಂಗ್ ಜಿ ಯಾವ ದೇಶದವರು? ತೈವಾನ್ ದೇಶದವರು. ಯಾವ ಕಾದಂಬರಿಗೆ ಸಿಕ್ತು? ತೈವಾನ್ ಟ್ರಾವೆಲಾಗ್. ಟ್ರಾನ್ಸ್ಲೇಟ್ ಮಾಡಿದವರು ಯಾರು? ಲಿನ್ ಕಿಂಗ್. ಟ್ರಾನ್ಸ್ಲೇಟ್ ಕೂಡ ಇಂಪಾರ್ಟೆಂಟ್ ಇದು, ಯಾಕಂದ್ರೆ 2025ರಲ್ಲಿ ನೋಡಿ, ಭಾರತದಲ್ಲಿ ಕರ್ನಾಟಕದ ಬಾನು ಮುಷ್ಟಕ್ ಅವ್ರಿಗೆ ಸಿಕ್ಕಿತ್ತು ಹಾರ್ಟ್ ಲ್ಯಾಂಪ್ ಕೃತಿಗೆ, ನೆನಪಿರ್ಲಿ. ಗಣಿತ ಕ್ಷೇತ್ರದ ಅತ್ಯುನ್ನತ ಗೌರವವಾದ ಫೀಲ್ಡ್ಸ್ ಮೆಡಲ್, ಇದನ್ನು ಜುಲೈ 2026ರಲ್ಲಿ ಯಾರಿಗೆ ನೀಡಲಾಯಿತು? ಸಾಮಾನ್ಯವಾಗಿ ಇದನ್ನ ಗಣಿತದ ನೊಬೆಲ್ ಅವಾರ್ಡ್ ಅಂತಾನೆ ಕರೀತಾರೆ. ಹಾಗಾದ್ರೆ ಇದನ್ನು ಯಾರಿಗೆ ನೀಡಲಾಯಿತು ಕೇಳಿದ್ರೆ ಸರಿ ಉತ್ತರ ಫೀಲ್ಡ್ಸ್ ಮೆಡಲ್. ಗಣಿತದ ನೊಬೆಲ್ ಅಂತ ಕರೆಯುವಂತ ಫೀಲ್ಡ್ಸ್ ಮೆಡಲ್ ಅನ್ನ ಯಾರಿಗೆ ನೀಡಲಾಯಿತು ಅಂತ ಕೇಳಿದ್ರೆ, ಸೊ ಇದಕ್ಕೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ. ಫೀಲ್ಡ್ಸ್ ಮೆಡಲ್ ಗಣಿತದಲ್ಲಿ ನೀಡುವಂತಹ ಅತ್ಯುನ್ನತ ಪುರಸ್ಕಾರ, ಗಣಿತದ ನೊಬೆಲ್ ಅಂತ ಕರೀತಾರೆ. 4 ವರ್ಷಗಳಿಗೊಮ್ಮೆ ಇಂಟರ್ನ್ಯಾಷನಲ್ ಗಣಿತ ಸಂಘ ಇದನ್ನ ನೀಡುತ್ತೆ. ಜುಲೈ 2026ರಲ್ಲಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಿದ ನಂತರ ಭಾರತದ ಶಿಕ್ಷಣ ಸಚಿವಾಲಯದ ಹೆಚ್ಚುವರಿ ಉಸ್ತುವಾರಿಯನ್ನು ಯಾರಿಗೆ ವಹಿಸಲಾಯಿತು? ಸರಿಯಾದ ಉತ್ತರ ಕರ್ನಾಟಕದ ಪ್ರಹ್ಲಾದ್ ಜೋಶಿ. ಈ ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆ ನಂತರ ದೊಡ್ಡದೊಂದು ಹೋರಾಟದ ನಂತರ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಆಗುತ್ತೆ ಮತ್ತು ಆ ಸ್ಥಳಕ್ಕೆ ಹೆಚ್ಚುವರಿಯಾಗಿ ಈ ಒಂದು ಉಸ್ತುವಾರಿ ವಹಿಸಿದ್ದು ಪ್ರಹ್ಲಾದ್ ಜೋಶಿ ಅವರಿಗೆ. ಟೈಮ್ ಔಟ್ ಬಿಡುಗಡೆ ಮಾಡಿದ ಹ್ಯಾಪಿ ಸಿಟಿ ಇಂಡೆಕ್ಸ್ 2026ರಲ್ಲಿ ವಿಶ್ವದ 10 ಅತ್ಯಂತ ಸಂತೋಷದಾಯಕ ನಗರದ ಪಟ್ಟಿಯಲ್ಲಿ ಯಾವ ಭಾರತೀಯ ನಗರ 6th ಪ್ಲೇಸ್ ಅನ್ನು ಪಡ್ಕೊಂಡಿದೆ? ಸರಿಯಾದ ಉತ್ತರ ಜೈಪುರ್. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಹಾಗಾದ್ರೆ ಟಾಪ್ 3 ನಗರಗಳು ಯಾವುದು ನೋಡಿದ್ರೆ, 1ನೇ ಪ್ಲೇಸ್ ಅಲ್ಲಿ ಲಂಡನ್, 2ನೇ ಪ್ಲೇಸ್ ಅಲ್ಲಿ ನ್ಯೂಯಾರ್ಕ್, 3ನೇ ಪ್ಲೇಸ್ ಅಲ್ಲಿ ಪ್ಯಾರಿಸ್ ಮತ್ತು 6ನೇ ಪ್ಲೇಸ್ ಅಲ್ಲಿ ಜೈಪುರ ಇದೆ. 2026 ನವೆಂಬರ್ನಲ್ಲಿ 8ನೇ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಅನ್ನು ಯಾವ ರಾಜ್ಯ ಆಯೋಜನೆ ಮಾಡ್ತಾ ಇದೆ? ಸರಿಯಾದ ಉತ್ತರ ತೆಲಂಗಾಣ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, ತೆಲಂಗಾಣ. ಖ್ಯಾತ ಸಾಮಾಜಿಕ ಕಾರ್ಯಕರ್ತ ಡಾಕ್ಟರ್ ಗಿರೀಶ್ ಭಾರದ್ವಾಜ್ ಅವರು ಜುಲೈ 7, 2026ರಂದು ತಮ್ಮ 76ನೇ ವಯಸ್ಸಿನಲ್ಲಿ ನಿಧನರಾಗ್ತಾರೆ. ಅವರನ್ನು ಯಾವ ಅಡ್ಡ ಹೆಸರಿನಿಂದ ಕರೀತಾ ಇದ್ರು? ಗಿರೀಶ್ ಭಾರದ್ವಾಜ್ ಅವರಿಗೆ ಯಾವ ಅಡ್ಡ ಹೆಸರಿನಿಂದ ಕರೀತಾ ಇದ್ರು? ಸರಿಯಾದ ಉತ್ತರ ಆಪ್ಷನ್ ಡಿ ಬ್ರಿಡ್ಜ್ ಮ್ಯಾನ್ ಆಫ್ ಇಂಡಿಯಾ. ಇವರಿಗೆ ಬ್ರಿಡ್ಜ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರಿತಿದ್ರು. ಭಾರತದ ಸೇತುವೆಗಳ ಮನುಷ್ಯ ಅಂತ ಕರಿತಾ ಇದ್ರು. ಇವರು ಪ್ರಸಿದ್ಧ ಸಾಮಾಜಿಕ ಕಾರ್ಯಕರ್ತರಾಗಿದ್ದು 76 ವರ್ಷ ವಯಸ್ಸಿನಲ್ಲಿ ಇವರು ತೀರ್ಕೊಳ್ತಾರೆ. ಇವರು ದೇಶದಾದ್ಯಂತ ಸುಮಾರು 140ಕ್ಕೂ ಅಧಿಕ ಬ್ರಿಡ್ಜ್ಗಳನ್ನ ನಿರ್ಮಾಣ ಮಾಡಿದ್ರು. ಬ್ರಿಡ್ಜ್ಗಳ ನಿರ್ಮಾಣ ಮಾಡ್ತಾರೆ. ಭಾರತ ಸರ್ಕಾರ ಇವರಿಗೆ 2017ರಲ್ಲಿ ಪದ್ಮಶ್ರೀ ಪ್ರಶಸ್ತಿ ಕೂಡ ಕೊಟ್ಟಿತ್ತು. 2017ರಲ್ಲಿ ಪದ್ಮಶ್ರೀ ಅವಾರ್ಡ್ ಭಾರತ ಸರ್ಕಾರ ಇವರಿಗೆ
ಪದ್ಮಶ್ರೀ ಪ್ರಶಸ್ತಿ ಕೂಡ ಕೊಟ್ಟಿತ್ತು. ಇವರು 140ಕ್ಕೂ ಹೆಚ್ಚು ಸ್ಪೆಷಲ್ ಅಂದರೆ ಈ ತೂಗು ಬ್ರಿಡ್ಜ್ಗಳನ್ನು ಕಟ್ಟಿದ್ರು, ಇವರು ತೂಗು ಸೇತುವೆಗಳನ್ನು ನಿರ್ಮಿಸಿದ್ರು. ವಿಶೇಷತೆ ಏನು ಹೇಳಿದ್ರೆ ಬ್ರಿಡ್ಜ್ ಅಂದರೆ ಕೇವಲ ಬ್ರಿಡ್ಜ್ ಅಲ್ಲ, ತೂಗು ಸೇತುವೆಗಳ ನಿರ್ಮಾತೃ ಆಗಿದ್ರು. ಜುಲೈ 2026ರಲ್ಲಿ ಯಾವ ದೇಶದ ಡಾನ್ ಯಾಯ್ ಥಾಂಗ್ ಪುರಾತತ್ವ ಸ್ಥಳದಲ್ಲಿ ಉತ್ಖನನ ಸಮಯದಲ್ಲಿ ಪ್ರಾಚೀನ ಭಾರತೀಯ ಬ್ರಾಹ್ಮಿ ಲಿಪಿಯನ್ನು ಹೊಂದಿರುವ ಸುಮಾರು 2000 ವರ್ಷಗಳಷ್ಟು ಹಳೆಯದಾದ ಚಿನ್ನದ ಉಂಗುರಗಳು ಪತ್ತೆಯಾದವು? ಸರಿಯಾದ ಉತ್ತರ ಥೈಲ್ಯಾಂಡ್ ಅಲ್ಲಿ, ವಿಶೇಷವಾಗಿ ಪಶ್ಚಿಮ ಥೈಲ್ಯಾಂಡ್ ಅಲ್ಲಿ ಉತ್ಖನನದ ಸಂದರ್ಭದಲ್ಲಿ ಪಶ್ಚಿಮ ಥೈಲ್ಯಾಂಡ್ನ ಪೆಚಾಬುರಿ ಪ್ರಾಂತ್ಯದಲ್ಲಿ, ಪಶ್ಚಿಮ ಥೈಲ್ಯಾಂಡ್, ಸೊ ಪಶ್ಚಿಮ ಥೈಲ್ಯಾಂಡ್ನ ಪೆಚಾಬುರಿ ಪ್ರಾಂತ್ಯದಲ್ಲಿ ಡಾನ್ ಯಾಯ್ ಗಂಗ್ ಯೋಂಗ್ ಎನ್ನುವಂಥ ಪುರಾತತ್ವ ಸ್ಥಳದಲ್ಲಿ ಈ ಭಾರತಕ್ಕೆ ಸಂಬಂಧಪಟ್ಟಂತಹ ಭಾರತೀಯ ಬ್ರಾಹ್ಮಿ ಲಿಪಿ ಹೊಂದಿರುವ 2000 ವರ್ಷಗಳಷ್ಟು ಹಳೆಯದಾದಂತಹ ಚಿನ್ನದ ಉಂಗುರಗಳು ಪತ್ತೆಯಾದವು. ಇದು ಬ್ರಾಹ್ಮಿ ಲಿಪಿಯಲ್ಲಿ ಪುಸಾರಕಿತಾಸ ಅನ್ನುವಂತಹ ಒಂದು ಅರ್ಥ ಬರುವಂತಹ ಪುಷ್ಯ ನಕ್ಷತ್ರ ದ್ವಾರ ಸಂರಕ್ಷಿತ ಎನ್ನುವಂಥ ಅರ್ಥ ಬರುವಂತಹ ಲಿಪಿ ಹೊಂದಿತ್ತು. ಏನು ಅರ್ಥ ಬರುವಂಥದ್ದು? ಪುಷ್ಯ ನಕ್ಷತ್ರ, ಈ ನಾಣ್ಯಗಳಲ್ಲಿ ಈ ಅರ್ಥ ಬರುವಂತಹ ಪದಗಳಿತ್ತು. ದ್ವಾರ ಸಂರಕ್ಷಿತ ಎನ್ನುವಂಥ ಅರ್ಥ ಬರುವಂತಹ ಪುಸಾರ ಕಿತಾಸ ಎನ್ನುವಂತಹ ಪದ ಪುಂಜ ಇತ್ತು. ಇದು ಚಿನ್ನದ ಉಂಗುರಗಳಾಗಿದ್ವು, ಸುಮಾರು 2000 ಅಷ್ಟು ಹಳೆಯದಾದಂಥ ಚಿನ್ನದ ಉಂಗುರಗಳು. ಜಾಗತಿಕ ವಾಸ ಯೋಗ್ಯತೆ ಸೂಚಕಾಂಕ 2026ರಲ್ಲಿ ಭಾರತದ ರಾಜಧಾನಿ ನವದೆಹಲಿ 173 ನಗರಗಳ ಪಟ್ಟಿಯಲ್ಲಿ ಯಾವ ಸ್ಥಾನದಲ್ಲಿತ್ತು? ಸರಿ ಉತ್ತರ ಆಪ್ಷನ್ ಎ 120ನೇ ಸ್ಥಾನದಲ್ಲಿತ್ತು. ನೋಡಿ, ಈ ಒಂದು ಪಟ್ಟಿಯಲ್ಲಿ 173 ನಗರಗಳಿದ್ದು ಭಾರತದ ರಾಜಧಾನಿ ನವದೆಹಲಿ 120ನೇ ಸ್ಥಾನಕ್ಕೆ ತೃಪ್ತಿ ಪಟ್ಕೊಳ್ಬೇಕಾಯಿತು. ಇದರಲ್ಲಿ ಭಾರತದ ಬೇರೆ ಬೇರೆ ನಗರಗಳು ಕೂಡ, ಮುಂಬೈ ನಗರ 121ನೇ ರ್ಯಾಂಕ್ ಪಡೀತು. ಹಾಗೆಯೇ ಚೆನ್ನೈ ನಗರ 123ನೇ ರ್ಯಾಂಕ್ ಪಡೀತು ಮತ್ತು ಬೆಂಗಳೂರು 127ನೇ ಸ್ಥಾನ ಪಡೀತು ವಾಸಯೋಗ್ಯ ದಿ ಬೆಸ್ಟ್ ನಗರಗಳ ಪಟ್ಟಿಯಲ್ಲಿ. ಹಾಗಾದರೆ ಪ್ರಪಂಚದ ಅತ್ಯುನ್ನತ ವಾಸಯೋಗ್ಯ ನಗರ ಯಾವುದು ಕೇಳಿದ್ರೆ ಡೆನ್ಮಾರ್ಕ್ ದೇಶದ ಕೋಪನ್ ಹೇಗನ್ ಈ ಪಟ್ಟಿಯಲ್ಲಿ ಪ್ರಥಮ ಸ್ಥಾನದಲ್ಲಿ, ಅಂದರೆ ಟಾಪರ್ ಆಯಿತು. ಅದರರ್ಥ ಪ್ರಪಂಚದಲ್ಲಿ ಅತ್ಯಂತ ವಾಸಯೋಗ್ಯ ನಗರ ಇದು ಕೋಪನ್ ಹೇಗನ್. ಸೆಕೆಂಡ್ ಪ್ಲೇಸಲ್ಲಿ ವಿಯಾನಾ ಅಥವಾ ವಿಯೆನ್ನಾ, ಯಾವ ದೇಶದ ಇದು? ಆಸ್ಟ್ರಿಯಾ ದೇಶದ್ದು. ಹಾಗೆಯೇ 3ನೇ ಸ್ಥಾನದಲ್ಲಿ ಮೆಲ್ಬರ್ನ್ ಯಾವ ದೇಶದ್ದು? ಆಸ್ಟ್ರೇಲಿಯದ್ದು. ಇವು ಪ್ರಪಂಚದ ಅತ್ಯುನ್ನತ ವಾಸಯೋಗ್ಯ ನಗರಗಳಾಗಿವೆ. ಭಾರತದ ರಾಜಧಾನಿ ನವದೆಹಲಿ 120ನೇ ಸ್ಥಾನ, ಮುಂಬೈ 121, ಚೆನ್ನೈ 123 ಮತ್ತು ಬೆಂಗಳೂರು 127ನೇ ಸ್ಥಾನವನ್ನು ಹೊಂದಿದವು. ಭಾರತೀಯ ಮೂಲದ ನಾಸಾ ಗಗನಯಾತ್ರಿ ಅನಿಲ್ ಮೆನನ್ ಜುಲೈ 2026ರಲ್ಲಿ ISS ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಯಾವ ಬಾಹ್ಯಾಕಾಶ ನೌಕೆಯಲ್ಲಿ ಬಂದು ಇಳಿದ್ರು? ಸೊ ಭಾರತ ಮೂಲದ ನಾಸಾ ಗಗನಯಾತ್ರಿ ಅನಿಲ್ ಮೆನನ್ ಇದಾರಲ್ಲ, ಇವರು ವಿಶೇಷವಾಗಿ ಸೋಯುಜ್ MS-29 ಎನ್ನುವಂತಹ ಬಾಹ್ಯಾಕಾಶ ನೌಕೆಯಲ್ಲಿ ಬಂದರು. ಇವರು ನಾಸಾದಲ್ಲಿ ಕೆಲಸ ಮಾಡ್ತಾರೆ. ಇವರು 14 ಜುಲೈ 2026ರಲ್ಲಿ ISSಗೆ ಇವರು ಹೋಗ್ತಾರೆ. ಸೊ ನೋಡಿ, ಇದು ರೋಸ್ಕೋಸ್ಮೋಸ್ ಅಂತರಿಕ್ಷ ಕೇಂದ್ರದ ಸೋಯುಜ್ MS-29 ಎನ್ನುವಂತಹ ಅಂತರಿಕ್ಷ ನೌಕೆಯಲ್ಲಿ ಬಂದು ಇಳಿದರು. ವಿಶ್ವ ಜನಸಂಖ್ಯಾ ದಿನ 2026 ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರ ಜುಲೈ 11. ಪ್ರತಿ ವರ್ಷ ಜುಲೈ 11ರಂದು ವರ್ಲ್ಡ್ ಪಾಪ್ಯುಲೇಷನ್ ಡೇ ಆಚರಿಸಲಾಗುತ್ತೆ. ಸೊ 2026ರ ಥೀಮ್ ಏನಾಗಿತ್ತು ಕೇಳಿದ್ರೆ, ಹಾಗೆ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. ರಿಯಲೈಸಿಂಗ್ ದ ಹೋಪ್ಸ್ ಅಂಡ್ ಆಸ್ಪಿರೇಷನ್ ಆಫ್ ಯಂಗ್ ಪೀಪಲ್ ಟುಡೇ ಅಂಡ್ ಫಾರ್ ದ ಫ್ಯೂಚರ್. ದಿಸ್ ಈಸ್ ದ ಥೀಮ್ ಆಫ್ 2026 ಇಂಟರ್ನ್ಯಾಷನಲ್ ಪಾಪ್ಯುಲೇಷನ್ ಡೇ.
ಶಿಕ್ಷಕರಿಗಾಗಿ ಗುರು ದಕ್ಷಿಣೆ ಎನ್ನುವಂತಹ ಮುಖ್ಯಮಂತ್ರಿ ನಗದು ರಹಿತ ವೈದ್ಯಕೀಯ ಯೋಜನೆಯನ್ನು ಯಾವ ರಾಜ್ಯ ಪ್ರಾರಂಭಿಸಿದೆ? ಸರಿಯಾದ ಉತ್ತರ ಉತ್ತರ ಪ್ರದೇಶ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಅಂದರೆ ಶಿಕ್ಷಕರಿಗೆ ಗುರುದಕ್ಷಿಣೆಯನ್ನು ಈ ಮೂಲಕ ಮಾಡೋದು ಅಂದರೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್. ಶಿಕ್ಷಕರಿಗೆ ವಿಶೇಷವಾಗಿ ಆಸ್ಪತ್ರೆಗಳಲ್ಲಿ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಅನ್ನು ಪ್ರಾರಂಭಿಸಿದ ರಾಜ್ಯ ಉತ್ತರ ಪ್ರದೇಶ್. ಅದರ ಯೋಜನೆಯ ಹೆಸರು ಗುರು ದಕ್ಷಿಣ. ವರ್ಲ್ಡ್ ಡೈರೆಕ್ಟರಿ ಆಫ್ ಮಾಡರ್ನ್ ಮಿಲಿಟರಿ ಏರ್ಕ್ರಾಫ್ಟ್ WDMMA ಬಿಡುಗಡೆ ಮಾಡಿದ ಗ್ಲೋಬಲ್ ಏರ್ ಪವರ್ಸ್ ರ್ಯಾಂಕಿಂಗ್ 2026ರಲ್ಲಿ ಭಾರತೀಯ ವಾಯುಪಡೆ ಜಾಗತಿಕವಾಗಿ ಯಾವ ಶ್ರೇಣಿ ಪಡೆದುಕೊಳ್ತು? ಸರಿಯಾದ ಉತ್ತರ 3ನೇ ಸ್ಥಾನವನ್ನು ಪಡ್ಕೊಳ್ತು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಹಾಗಾದರೆ ಈ WDMMA ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿರೋದು ಯಾವುದು ಕೇಳಿದ್ರೆ ಸಂಯುಕ್ತ ರಾಜ್ಯ ವಾಯುಸೇನಾ ಯುನೈಟೆಡ್ ಸ್ಟೇಟ್ಸ್ AF, ಮತ್ತು 2ನೇ ಸ್ಥಾನದಲ್ಲಿರೋದು ರಷ್ಯಾ ವಾಯುಸೇನೆ ಸೆಕೆಂಡ್ ಪ್ಲೇಸಲ್ಲಿ, ಅಮೇರಿಕಾ ವಾಯುಸೇನೆ ಫಸ್ಟ್ ಪ್ಲೇಸಲ್ಲಿ ಮತ್ತು ಭಾರತದ ವಾಯುಸೇನೆ 3ನೇ ಸ್ಥಾನದಲ್ಲಿ ಇದೆ. ಜುಲೈ 2026ರಲ್ಲಿ ಲಿಥುವೇನಿಯಾದ ಹೊಸ ಪ್ರಧಾನಿಯಾಗಿ ಯಾರು ಪ್ರಮಾಣ ವಚನ ಸ್ವೀಕರಿಸಿದ್ರು? ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ಮಿಂಡಾಗೌಸ್ ಸಿಂಕೆವಿಸಿಯಸ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಜುಲೈ 2026ರಲ್ಲಿ ದಂತಕಥೆಯ ಕ್ರಿಕೆಟ್ ಆಲ್ರೌಂಡರ್ ಸರ್ ಗಾರ್ಫೀಲ್ಡ್ ಸೋಬರ್ಸ್ 89ನೇ ವಯಸ್ಸಿನಲ್ಲಿ ನಿಧನರಾಗ್ತಾರೆ. ಹಾಗಾದ್ರೆ ಇವರು ಯಾವ ದೇಶಕ್ಕೆ ಸೇರಿದವರಾಗಿದ್ರು? ರೈಟ್ ಆನ್ಸರ್ ಇಸ್ ವೆಸ್ಟ್ ಇಂಡೀಸ್ ಪ್ಲೇಯರ್ ಆಗಿದ್ರು ಇವರು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇವರೊಬ್ಬ ಕ್ರಿಕೆಟರ್. 72ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳಲ್ಲಿ ಅತ್ಯುತ್ತಮ ನಟಿ ಪ್ರಶಸ್ತಿ ಯಾರಿಗೆ ದೊರೆಯಿತು? ಸರಿಯಾದ ಉತ್ತರ ಯಾಮಿ ಗೌತಮ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸ್ನೇಹಿತರೆ, 72ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳ ಬಗ್ಗೆ ಮಾತಾಡೋದಾದರೆ ಪ್ರಮುಖ ಪ್ರಶಸ್ತಿಗಳು ಈ ರೀತಿ ಇದೆ. ಬೆಸ್ಟ್ ಮೂವಿ ಯಾವುದು ಕೇಳಿದ್ರೆ ಉತ್ತಮ ಚಿತ್ರ ಯಾವುದು ಕೇಳಿದ್ರೆ ಆರ್ಟಿಕಲ್ 370 ಬೆಸ್ಟ್ ಮೂವಿ. ಬೆಸ್ಟ್ ಆಕ್ಟರ್ ಯಾರು ಕೇಳಿದ್ರೆ ಮುಮ್ಮುಟ್ಟಿ, ಮಲಯಾಳಿ ಆಕ್ಟರ್ ಮುಮ್ಮುಟ್ಟಿ. ಬ್ರಹ್ಮಯುಗಂ ಮೂವಿ ನಟನೆ ಬ್ರಹ್ಮಯುಗಂ. ಹಾಗೇನೆ ಬೆಸ್ಟ್ ಆಕ್ಟ್ರೆಸ್ ಆಗಲೇ ಹೇಳಿದಾಗೆ ಆಮಿ ಗೌತಮ್, ಅದು ಇವರು ಆರ್ಟಿಕಲ್ 360ಯ ನಟನೆಗೆ ಆರ್ಟಿಕಲ್ 370ಯ ನಟನೆಗೆ ಇವರಿಗೆ ದೊರೆಯಿತು. ಹಾಗೇನೆ ಬೆಸ್ಟ್ ಡೈರೆಕ್ಟರ್ ರಾಜಕುಮಾರ್ ಪೆರಿಯಾಸಾಮಿ. ಸೊ ಇವರು ಬೆಸ್ಟ್ ಡೈರೆಕ್ಟರ್ ಅವಾರ್ಡ್ ಪಡೆದ್ರು. ಯಾವ ಮೂವಿಗೆ? ಅಮರನ್ ಎನ್ನುವಂತಹ ಮೂವಿಗೆ. ಎಲ್ಲ ಅಂಶಗಳು ಗೊತ್ತಿರಲಿ. ಜುಲೈ 2026ರಲ್ಲಿ ಪಶ್ಚಿಮ ಆಫ್ರಿಕಾ ರಾಜ್ಯಗಳ ಆರ್ಥಿಕ ಸಮುದಾಯದ ಹೊಸ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು? ಸರಿ ಉತ್ತರ ಬಸಿರೌ ಡಿಯೋಮಯೆ ಫಾಯೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಜುಲೈ 2026ರಲ್ಲಿ ರಾಷ್ಟ್ರೀಯ ಅಪರಾಧ ದಾಖಲೆಗಳ ಬ್ಯೂರೋ NCRB ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ ಹೊಸ ಮುಖ್ಯಸ್ಥರನ್ನಾಗಿ ಯಾರನ್ನ ಆಯ್ಕೆ ಮಾಡ್ತು ಅಥವಾ ನೇಮಿಸಿತು? ಸೊ ದ ರೈಟ್ ಆನ್ಸರ್ ಇಸ್ ಅಮಿತ್ ಗಾರ್ಗ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಅಮಿತ್ ಗಾರ್ಗ್. ಜುಲೈ 2026ರ ವೇಳೆಗೆ ತನ್ನ ಬ್ರಾಡ್ಗೇಜ್ ಜಾಲದ ಎಷ್ಟು ಶೇಕಡ ವಿದ್ಯುದೀಕರಣವನ್ನು ಸಾಧಿಸುವ ಮೂಲಕ ಭಾರತೀಯ ರೈಲ್ವೆ ವಿಶ್ವದಲ್ಲಿ 2ನೇ ಅತಿ ದೊಡ್ಡ ವಿದ್ಯುದೀಕರಣ ರೈಲ್ವೆ ಜಾಲವಾಗಿ ಹೊರಹೊಮ್ಮಿತು? ರೈಟ್ ಆನ್ಸರ್ ಇಸ್ 99.6%. ಸೊ ಈ ಒಂದು ಪ್ರತಿಶತ ಹೊಂದುವುದರ ಮೂಲಕ ಭಾರತ ಪ್ರಪಂಚದಲ್ಲಿ 2ನೇ ಸ್ಥಾನವನ್ನು ಪಡೀತು. ಹಾಗಾದರೆ ಫಸ್ಟ್ ಪ್ಲೇಸಲ್ಲಿ ಇರೋದು ಯಾವುದು? ಟಾಪ್ 3 ಯಾವ್ದು ನೋಡ್ತಾ ಹೋದರೆ ಫಸ್ಟು ಸ್ವಿಟ್ಜರ್ಲ್ಯಾಂಡ್ 100% ಮಾಡಿದೆ. ಸ್ವಿಟ್ಜರ್ಲ್ಯಾಂಡ್ 100% ಆಗಿದೆ. ಸೆಕೆಂಡ್ ಭಾರತದಲ್ಲಿ 99.6% ಆಗಿದೆ ವಿದ್ಯುದೀಕರಣ. ಥರ್ಡ್ ಪ್ಲೇಸಲ್ಲಿ ಇರೋದು ಚೀನಾದಲ್ಲಿ 82% ವಿದ್ಯುದೀಕರಣ ಆಗಿದೆ.
ಜುಲೈ 2026ರಲ್ಲಿ ಅಂತಾರಾಷ್ಟ್ರೀಯ ಚೆಸ್ ಫೆಡರೇಷನ್, ಇಂಟರ್ನ್ಯಾಷನಲ್ ಚೆಸ್ ಫೆಡರೇಷನ್ ಇದರ ಮಧ್ಯಂತರ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡವರು ಯಾರು? ಸರಿಯಾದ ಉತ್ತರ ವಿಶ್ವನಾಥನ್ ಆನಂದ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸ್ನೇಹಿತರೆ, ಈ ಫಿಡೆ ಬಗ್ಗೆ ಮಾತಾಡೋದಾದ್ರೆ, ಫಿಡೆ ಅಥವಾ ಇಂಟರ್ನ್ಯಾಷನಲ್ ಚೆಸ್ ಫೆಡರೇಷನ್ ಇದ್ರ ಬಗ್ಗೆ ಮಾತಾಡೋದಾದ್ರೆ, ಇದು ಸ್ಥಾಪನೆಯಾಗಿದ್ದು 20 ಜುಲೈ 1924ರಲ್ಲಿ ಇದರ ಸ್ಥಾಪನೆ ಆಯಿತು ಮತ್ತು ಇದರ ಕೇಂದ್ರ ಕಚೇರಿ ಇರುವುದು ಲುಸಾನೆ. ಎಲ್ಲಿ ಬರುತ್ತೆ ಇದು? ಸ್ವಿಟ್ಜರ್ಲೆಂಡ್ ಬರುತ್ತೆ. ಸ್ವಿಟ್ಜರ್ಲೆಂಡ್ನ ಲುಸಾನೆ ಇದೆಯಲ್ಲ, ಇದರ ಹೆಡ್ ಕ್ವಾರ್ಟರ್ಸ್. ಜುಲೈ 2026ರಲ್ಲಿ ಪರೀಕ್ಷಾ ಅಕ್ರಮಗಳು ಮತ್ತು ಪ್ರಶ್ನೆ ಪತ್ರಿಕೆ ಸೋರಿಕೆಯನ್ನು ತಡೆಯಲು ಯಾವ ಮಸೂದೆಗೆ ತಿದ್ದುಪಡಿಗಳನ್ನು ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿತು? ಸರಿಯಾದ ಉತ್ತರ ಪಬ್ಲಿಕ್ ಪರೀಕ್ಷೆ ಅನ್ಯಾಯಯುತ ವಿಧಾನಗಳ ತಡೆಗಟ್ಟುವಿಕೆ ತಿದ್ದುಪಡಿ ಮಸೂದೆ 2024. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಜುಲೈ 2026ರಲ್ಲಿ ಭಾರತ ಹಸಿರು ಹೈಡ್ರೋಜನ್ ಶೃಂಗಸಭೆಯ 2ನೇ ಆವೃತ್ತಿ ಎಲ್ಲಿ ನಡೆಯಿತು? ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ನವದೆಹಲಿಯಲ್ಲಿ ನಡೆಯಿತು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೋಡಿ, ಇದು ಭಾರತೀಯ ವಾಣಿಜ್ಯ ಮತ್ತು ಉದ್ಯೋಗ ಪರಿಸಂಘ ಫಿಕಿ ಇದಕ್ಕೆ ಸಂಬಂಧಪಟ್ಟಿದ್ದು. ಜುಲೈ 2026ರಲ್ಲಿ ಬಿಡುಗಡೆಯಾದಂತಹ ಹೆನ್ಲಿ ಪಾಸ್ಪೋರ್ಟ್ ಸೂಚ್ಯಂಕ 2026ರಲ್ಲಿ ಭಾರತ ಯಾವ ಶ್ರೇಣಿಯನ್ನು ಪಡ್ಕೊಳ್ತು? ಸರಿಯಾದ ಉತ್ತರ ಭಾರತ 81ನೇ ಸ್ಥಾನವನ್ನು ಪಡ್ಕೊಳ್ತು. ಹೆನ್ಲಿ ಪಾಸ್ಪೋರ್ಟ್ ಸೂಚ್ಯಂಕ 2026. ಸೊ ಹಾಗಾದ್ರೆ ಇದರಲ್ಲಿ ಪ್ರಥಮ ಸ್ಥಾನದಲ್ಲಿರುವ ದೇಶ ಯಾವುದು? ಪ್ರಥಮ ಸ್ಥಾನದಲ್ಲಿರುವ ದೇಶ ಯಾವುದು ಅಂತ ಕೇಳಿದ್ರೆ ಸಿಂಗಾಪುರ. ಹೆನ್ಲೆ ಪಾಸ್ಪೋರ್ಟ್ ರಿಪೋರ್ಟ್ನಲ್ಲಿ ಫಸ್ಟ್ ಪ್ಲೇಸ್ ಅಲ್ಲಿ ಇರುವುದು ಸಿಂಗಾಪುರ. ಎರಡನೇ ಸ್ಥಾನದಲ್ಲಿ ಜಪಾನ್, ದಕ್ಷಿಣ ಕೊರಿಯಾ, UAE ಯುನೈಟೆಡ್ ಅರಬ್ ಎಮಿರೇಟ್ಸ್ ಇದೆ. ಇನ್ನು ಮೂರನೇ ಸ್ಥಾನದಲ್ಲಿರುವಂಥದ್ದು ಸ್ವೀಡನ್. ಮತ್ತು ಹೆನ್ಲೆ ಪಾಸ್ಪೋರ್ಟ್ ರಿಪೋರ್ಟ್ನಲ್ಲಿ ಭಾರತದ ಸ್ಥಾನ 81. ಜುಲೈ 2026ರಲ್ಲಿ ಗ್ಲಾಸ್ಗೋನಲ್ಲಿ ನಡೆದ ಕಾಮನ್ವೆಲ್ತ್ ಕ್ರೀಡಾಕೂಟ 2026ರಲ್ಲಿ ಭಾರತಕ್ಕೆ ಮೊದಲ ಚಿನ್ನದ ಪದಕ ಗೆದ್ದವರು ಯಾರು? ಸೊ ದ ರೈಟ್ ಆನ್ಸರ್ ಇಸ್ ಮೀರಾಬಾಯಿ ಚಾನು. ಸ್ನೇಹಿತರೆ, ಕಾಮನ್ವೆಲ್ತ್ ಗೇಮ್ಸ್ ಬಗ್ಗೆ ಒಂದು ಸ್ಪೆಷಲ್ ವಿಡಿಯೋ ಮಾಡಿದ್ವಿ, ಕಂಪ್ಲೀಟ್ ಇನ್ಫಾರ್ಮೇಶನ್ ಇರುವ ವಿಡಿಯೋ. ಆ ವಿಡಿಯೋನ ಸದುಪಯೋಗ ಮಾಡ್ಕೊಳ್ಳಿ. ಸ್ನೇಹಿತರೆ, ಈ ಕಾಮನ್ವೆಲ್ತ್ ಗೇಮ್ಸ್ 2026ರಲ್ಲಿ ಭಾರತಕ್ಕೆ ಮೊದಲ ಚಿನ್ನದ ಪದಕವನ್ನು ತಂದುಕೊಟ್ಟಿದ್ದು ಮೀರಾಬಾಯಿ ಚಾನು. ಇವರು 48 kg ವರ್ಗದಲ್ಲಿ ಇರುವಂತಹ ಭಾರ ಎತ್ತುವ ಸ್ಪರ್ಧೆಯಲ್ಲಿ 190 kgಯನ್ನು ಎತ್ತುವುದರ ಮೂಲಕ ಈ ಒಂದು ಪ್ರಶಸ್ತಿಯನ್ನು ಪಡ್ಕೊಂಡ್ರು. ಜುಲೈ 2026ರಲ್ಲಿ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಹೊಸ ಆದಾಯ ತೆರಿಗೆ ಕಚೇರಿ ಸಂಕೀರ್ಣ ಆಯಕರ್ ಸಿಂಧು ಅನ್ನು ಎಲ್ಲಿ ಉದ್ಘಾಟಿಸಿದ್ರು? ರೈಟ್ ಆನ್ಸರ್ ಇಸ್ ಮುಂಬೈ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಜುಲೈ 2026ರಲ್ಲಿ ಜಲಾಶಯದ ಮೀನುಗಾರರಿಗೆ ಸಹಾಯ ಮಾಡುವ ಉದ್ದೇಶದಿಂದ ಮುಖ್ಯಮಂತ್ರಿ ಮಚುರಾ ಸಮ್ಮಾನ್ ನಿಧಿ ಯೋಜನೆ ಪ್ರಾರಂಭಿಸಿದ ರಾಜ್ಯ ಯಾವುದು? ರೈಟ್ ಆನ್ಸರ್ ಇಸ್ ಹಿಮಾಚಲ್ ಪ್ರದೇಶ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಗ್ಲಾಸ್ಗೋನಲ್ಲಿ ನಡೆದ ಕಾಮನ್ವೆಲ್ತ್ ಕ್ರೀಡಾಕೂಟ ಇತಿಹಾಸದಲ್ಲಿ ಪ್ಯಾರಾ ಅಥ್ಲೆಟಿಕ್ಸ್ ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಗೆದ್ದ ಮೊದಲ ಭಾರತೀಯ ಮಹಿಳೆ ಯಾರು? ದ ರೈಟ್ ಆನ್ಸರ್ ಇಸ್ ಮೊದಲ ಭಾರತೀಯ ಮಹಿಳೆ ಶರ್ಮಿಳಾ ಧನ್ಕರ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಪ್ಯಾರಾ ಅಥ್ಲೆಟಿಕ್ಸ್ ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಪಡೆದ ಮೊದಲ ಅಥ್ಲೀಟ್ ಇವರು ಶಾರ್ಟ್ ಪುಟ್ ಎಸೆಯುವ ಸ್ಪರ್ಧೆಯಲ್ಲಿ 9.81 ಮೀಟರ್ ಎಸೆಯುವುದರ ಮೂಲಕ ಚಿನ್ನದ ಪದಕವನ್ನು ಗೆದ್ದುಕೊಳ್ತಾರೆ. ಇವರು ಶರ್ಮಿಳಾ ಧನ್ಕರ್ ಅವರು ಪ್ಯಾರಾ ಅಥ್ಲೆಟಿಕ್ನ ಸ್ವರ್ಣ ಪದಕ ಪಡೆದ ಮೊದಲ ಭಾರತೀಯ ಮಹಿಳೆಯಾದರು. ಇವರು ಹರಿಯಾಣ ರಾಜ್ಯದವರು ಇವರು. ಜುಲೈ 2026ರಲ್ಲಿ 1ರಿಂದ 12ನೇ ತರಗತಿ ಪಠ್ಯಕ್ರಮದಲ್ಲಿ ಕೃತಕ ಬುದ್ಧಿಮತ್ತೆ AI ಮತ್ತು ಅನ್ನು ಕೋರ್ ಮತ್ತು ಕಡ್ಡಾಯ ವಿಷಯವಾಗಿ ಸೇರಿಸಿದ ಭಾರತದ ಮೊದಲ ರಾಜ್ಯ ಯಾವುದು? ಸರಿಯಾದ ಉತ್ತರ ಭಾರತದ ಮೊದಲ ರಾಜ್ಯ ಪಂಜಾಬ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ಪಂಜಾಬ್ ರಾಜ್ಯ ಇದೆಯಲ್ಲ, ಸರ್ಬತ್ AI ಎನ್ನುವಂತಹ ಒಂದು ಐತಿಹಾಸಿಕ
ಮೊದಲ ಒಂದು ಕೃತಕ ಬುದ್ಧಿಮತ್ತೆ ಇರುವಂತಹ ವಿಷಯವನ್ನ ಪಠ್ಯದಲ್ಲಿ ಸೇರಿಸ್ತು. ಹೆಸರೇನು? ಸರ್ಬತ್ ಎಐ. ನೇಮೇನು ಕೇಳಿದ್ರೆ ಸರ್ಬತ್ ಎಐ. ಶನಿ, ಯುರೇನಸ್ ಮತ್ತು ನೆಪ್ಟ್ಯೂನ್ ಉಂಗುರಗಳನ್ನು ಅಧ್ಯಯನ ಮಾಡಲು ಜುಲೈ 2026ರಲ್ಲಿ ಪ್ರಾಕ್ಸಿಸ್ ಕಾರ್ಯಾಚರಣೆಯನ್ನು ಯಾವ ಬಾಹ್ಯಾಕಾಶ ಸಂಸ್ಥೆ ಅನಾವರಣಗೊಳಿಸಿತು? ರೈಟ್ ಆನ್ಸರ್ ಇಸ್ ನಾಸಾ. ನಾಸಾ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಏನಿದು ಪ್ರಾಕ್ಸಿಸ್ ಅಂತ ಕೇಳಿದ್ರೆ, ವಾಟ್ ಈಸ್ ಪ್ರಾಕ್ಸಿಸ್ ಅಂತ ಕೇಳಿದ್ರೆ, ಪ್ಲಾನೆಟರಿ ರಿಂಗ್ಸ್ ಅಟೋನಮಸ್ ಎಕ್ಸ್ಪ್ಲೋರೇಷನ್ ವಿತ್ ಇನ್ಸಿಟು ಸ್ಯಾಂಪ್ಲಿಂಗ್ ಅಂತೇಳಿ. ಏನು? ಪ್ಲಾನೆಟರಿ ರಿಂಗ್ಸ್ ಅಟೋನಮಸ್ ಎಕ್ಸ್ಪ್ಲೋರೇಷನ್ with in situ sampling. ಜುಲೈ 2026ರಲ್ಲಿ ಬಿಡುಗಡೆಯಾದ ಬಿಮ್ಕೋ ICS ನಾವಿಕರ ಕಾರ್ಯಪಡೆ ವರದಿ 2026ರ ಪ್ರಕಾರ ಯಾವ ದೇಶವು ವಿಶ್ವದ 2ನೇ ಅತಿ ದೊಡ್ಡ ನಾವಿಕರ ಪೂರೈಕೆದಾರ ರಾಷ್ಟ್ರವಾಗಿದೆ? ರೈಟ್ ಆನ್ಸರ್ ಇಸ್ ಭಾರತ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಭಾರತ ನಾವಿಕರ ಪೂರೈಕೆಯಲ್ಲಿ 2ನೇ ಸ್ಥಾನದಲ್ಲಿದೆ. ಹಾಗಾದ್ರೆ ಪ್ರಥಮ ಸ್ಥಾನದಲ್ಲಿರುವ ದೇಶ ಯಾವುದು ಕೇಳಿದ್ರೆ ಫಿಲಿಪೈನ್ಸ್. 2ನೇ ಸ್ಥಾನದಲ್ಲಿ ನಮ್ಮ ಭಾರತ ಮತ್ತು 3ನೇ ಸ್ಥಾನದಲ್ಲಿ ಚೀನಾ ಇದೆ. ಜುಲೈ 20ರಿಂದ 29, 2026ರವರೆಗೆ ಚೀನಾದ ಹ್ಯಾಂಗ್ಝೌನಲ್ಲಿ ನಡೆದ ISSF ವರ್ಲ್ಡ್ ಕಪ್ 2026 ರೈಫಲ್ ಪಿಸ್ತೂಲ್ನಲ್ಲಿ ಭಾರತ ಪಡೆದ ಒಟ್ಟು ಪದಕಗಳ ಸಂಖ್ಯೆ ಎಷ್ಟು? ಸರಿಯಾದ ಉತ್ತರ ಒಟ್ಟು ಭಾರತ 4 ಪದಕವನ್ನು ಪಡೆಯಿತು. ಇದು ಒಂದಲ್ಲ, ಇದು 4. ಒಟ್ಟು 4 ಪದಕವನ್ನು ಈ ಒಂದು ವರ್ಲ್ಡ್ ಕಪ್ ಅಲ್ಲಿ ಭಾರತ ಪಡೆದಿರುವಂಥದ್ದು. ಅದರಲ್ಲಿ 1 ಚಿನ್ನ, 1 ಬೆಳ್ಳಿ ಮತ್ತು 2 ಕಂಚು. ಇದು ಶೂಟಿಂಗ್ ರೈಫಲ್ ಪಿಸ್ತೂಲ್ ಶೂಟಿಂಗ್ ISSF ವರ್ಲ್ಡ್ ಕಪ್ ಆಗಿದೆ. ಇದರಲ್ಲಿ ಸ್ವರ್ಣ ಪದಕ ಪಡೆದವರು ಯಾರು? ಚಿನ್ನದ ಪದಕವನ್ನು ಪಡೆದಿದ್ದು ಇಶಾ ಸಿಂಹ. ಇವರು ಮಹಿಳೆಯರ 25 ಮೀಟರ್ ಪಿಸ್ತೂಲ್ ಸ್ಪರ್ಧೆಯಲ್ಲಿ ಚಿನ್ನವನ್ನು ಗೆಲ್ತಾರೆ. ಇನ್ನು ಬೆಳ್ಳಿ ಪದಕ ಗೆದ್ದವರು ಯಾರು? ಬೆಳ್ಳಿ ಪದಕ ಗೆದ್ದವರು ಸೈನ್ಯಂ ವಿಜ್ ಅಂತೇಳಿ. ಇವರು ಮಹಿಳೆಯರ 10 ಮೀಟರ್ ಏರ್ ರೈಫಲ್ನಲ್ಲಿ, ಏರ್ ಪಿಸ್ತೂಲ್ನಲ್ಲಿ ಈ ಪದಕ ಪಡೆದರು. ಇನ್ನು ಕಂಚು 2 ಪದಕ. ಒಬ್ಬರು ತುಂಬ ಫೇಮಸ್ ಮನು ಬಾಕರ್ ಮಹಿಳೆಯರ 25 ಮೀಟರ್ ಪಿಸ್ಟಲ್ನಲ್ಲಿ ಕಂಚಿನ ಪದಕ ಪಡೆದರು. ಹಾಗೆಯೇ ಇನ್ನೊಬ್ಬರು ಸೋನಂ ಉತ್ತಮ್ ಮಸ್ಕರ್ ಇದು ಡಬಲ್ಸ್ ಅಲ್ಲಿ, ಮತ್ತು ಹಿಮಾಂಶು ದಿಲ್ಲೋ ಇವರು ಕಂಚಿನ ಪದಕ ಪಡೆದಿರುವಂಥದ್ದು. ಇವರು 10 ಮೀಟರ್ ಏರ್ ರೈಫಲ್ನ ಈ ಮಿಶ್ರ ಡಬಲ್ಸ್ನಲ್ಲಿ. ಗ್ರಾಮೀಣ ಮಹಿಳೆಯರನ್ನ ಸೌರಶಕ್ತಿ ಕ್ಷೇತ್ರದಲ್ಲಿ ಉದ್ಯಮಗಳನ್ನಾಗಿ ಮಾಡಲು ಜುಲೈ 2026ರಲ್ಲಿ ದ್ವೀಪ್ತಿ ಎನ್ನುವಂಥ ಯೋಜನೆ ಹೆಸರೇನು? ದ್ವೀಪ್ತಿ ಎನ್ನುವಂಥ ಯೋಜನೆ ಪ್ರಾರಂಭಿಸಿದ ರಾಜ್ಯ ಯಾವುದು? ರೈಟ್ ಆನ್ಸರ್ ಇಸ್ ಛತ್ತೀಸ್ಗಢ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಛತ್ತೀಸ್ಗಢ ಸರಿಯಾದ ಉತ್ತರ. ಮಹಿಳೆಯರಿಗೆ ಮಾಸಿಕ 2,500 ಆರ್ಥಿಕ ನೆರವು ನೀಡಲು ಜುಲೈ 2026ರಲ್ಲಿ ಲಕ್ಷ್ಮಿ ಯೋಜನೆಯನ್ನು ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶ ಅನುಮೋದನೆ ನೀಡಿತು? ರೈಟ್ ಆನ್ಸರ್ ಇಸ್ ದೆಹಲಿ ಸರ್ಕಾರ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಯೋಜನೆ ಹೆಸರು ಲಕ್ಷ್ಮಿ ಯೋಜನೆ. ಏನು ಯೋಜನೆ ಕೇಳಿದ್ರೆ ಮಹಿಳೆಯರಿಗೆ ತಿಂಗಳ 2,500 ಆರ್ಥಿಕ ನೆರವು ನೀಡೋದು. ಜುಲೈ 2026ರ ವೇಳೆಗೆ
ದೇಶಾದ್ಯಂತ ಗ್ರಾಮ ಪಂಚಾಯತ್ ಡಿಜಿಟಲ್ ಮೂಲಸೌಕರ್ಯ ಬಲಪಡಿಸಲು ಧನ್ವೀರ್ ಅಥವಾ ದಾನ್ವೀರ್ ಉಪಕ್ರಮವನ್ನು ಯಾವ ಸಚಿವಾಲಯ ಪ್ರಾರಂಭ ಮಾಡಿದೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಪಂಚಾಯತ್ ರಾಜ್ ಸಚಿವಾಲಯ, ದ ಮಿನಿಸ್ಟ್ರಿ ಆಫ್ ಪಂಚಾಯತ್ ರಾಜ್. ಜುಲೈ 2026ರಲ್ಲಿ ಬೋಮಾ ಬಡಿಂಗಿಲೋ ವಲಸೆ ಭೂದೃಶ್ಯ ಯಾವ ದೇಶದ ಮೊದಲ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವೆನಿಸಿತು? ರೈಟ್ ಆನ್ಸರ್ ಇಸ್ ದಕ್ಷಿಣ ಸುಡಾನ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್, ದಕ್ಷಿಣ ಸುಡಾನ್. ಸರಕು ಮತ್ತು ಸೇವಾ ತೆರಿಗೆ ದಿನ ಯಾವಾಗ ಆಚರಿಸಲಾಗುತ್ತೆ? ಸರಿಯಾದ ಉತ್ತರ ಜುಲೈ 1. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೋಡಿ, 2026ರ GST ಡೇನ ಥೀಮ್ ಏನಾಗಿತ್ತು ಕೇಳಿದ್ರೆ 2026 GST ಡೇ ಥೀಮ್ ಈಸಿ ಟ್ಯಾಕ್ಸ್ ಸಿಸ್ಟಮ್, ಈಸಿ ಟ್ಯಾಕ್ಸ್ ಸಿಸ್ಟಮ್, ಎಂಪವರ್ಡ್ ಇಂಡಿಯಾ, ಎಂಪವರ್ಡ್ ಇಂಡಿಯಾ. ಇದು 2026ರ ಥೀಮ್ ಆಗಿದೆ. ಶ್ರೀ ನರೇಂದ್ರ ಮೋದಿ ಅವರ ಪ್ರಧಾನಮಂತ್ರಿ ಅವಧಿಯಲ್ಲಿ ಬಿಡುಗಡೆಯಾದ ಅಂಚೆ ಚೀಟಿಗಳು, ನಾಣ್ಯಗಳು ಮತ್ತು ಬ್ಯಾಂಕು ನೋಟುಗಳ ಭಾಗ 1 ಎಂಬ ಕಾಫಿ ಟೇಬಲ್ ಪುಸ್ತಕವನ್ನು ಯಾರು ಸಂಕಲಿಸಿದ್ದಾರೆ? ಸರಿ ಉತ್ತರ ಸುಶೀಲ್ ಕುಮಾರ್ ಅಗರ್ವಾಲ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್, ಸುಶೀಲ್ ಕುಮಾರ್ ಅಗರ್ವಾಲ್. ಜೂನ್ 2026ರಲ್ಲಿ ಮಹಿಳೆಯರ ಲಾಂಗ್ ಜಂಪ್ನಲ್ಲಿ 6.88 ಮೀಟರ್ ಜಿಗಿಯುವ ಮೂಲಕ ಯಾವ ಭಾರತೀಯ ಕ್ರೀಡಾಪಟು ಹೊಸ ನ್ಯಾಷನಲ್ ರೆಕಾರ್ಡ್ ಅನ್ನು ಮಾಡಿದರು? ಸೊ ಸರಿಯಾದ ಉತ್ತರ ಆನ್ಸಿ ಸೋಜನ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್, ಆನ್ಸಿ ಸೋಜನ್. ಜೂನ್ 2026ರಲ್ಲಿ ದೇಶದ ಮೊದಲ AI ಸಕ್ರಿಯಗೊಳಿಸಿದ ಗ್ರಾಮೀಣ ಆಂತರಿಕ ಲೆಕ್ಕ ಪರಿಶೋಧನಾ ಪೋರ್ಟಲ್, ಇಂಡಿಯಾಸ್ ಫಸ್ಟ್ AI ಎನೇಬ್ಲ್ಡ್ ರೂರಲ್ ಇಂಟರ್ನಲ್ ಆಡಿಟ್ ಪೋರ್ಟಲ್ ಪ್ರಾರಂಭಿಸಿದ ಕೇಂದ್ರ ಸಚಿವರು ಯಾರು? ಉದ್ಘಾಟನೆ ಮಾಡಿದವರು ಯಾರು? ಸರಿ ಉತ್ತರ ಶಿವರಾಜ್ ಸಿಂಹ ಚೌಹಾಣ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕಡಲ ಮತ್ತು ಸೈಬರ್ ಭದ್ರತೆಯನ್ನು ಬಲಪಡಿಸಲು ಕೇಂದ್ರ ಸರ್ಕಾರ ಯಾವ ಕಾಯ್ದೆ ಅಡಿಯಲ್ಲಿ ಬಂದರು ಭದ್ರತಾ ಬ್ಯೂರೋವನ್ನು ಸ್ಥಾಪಿಸಿದೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ಮರ್ಚೆಂಟ್ ಶಿಪ್ಪಿಂಗ್ ಆಕ್ಟ್ 2025. ಯಾವ ರಾಜ್ಯದಲ್ಲಿ ಅಂತರ್ಜಲ ಬಾವಿಯಲ್ಲಿ ಗಿಚಕ್ ನಖಾನಾ ಎಂಬ ಹೊಸ ಜಾತಿಯ ಕಣ್ಣುಗಳೇ ಇಲ್ಲದ ಮೀನು ಪತ್ತೆಯಾಯಿತು? ವಿಶಿಷ್ಟವಾದ ಮೀನಿನ ಬಗ್ಗೆ ಇದು. ಸೊ ಸರಿಯಾದ ಉತ್ತರ ಅಸ್ಸಾಂನಲ್ಲಿ. US ಓಪನ್ 2026ರ ಬ್ಯಾಡ್ಮಿಂಟನ್ ಪಂದ್ಯಾವಳಿಯಲ್ಲಿ ಪುರುಷರ ಸಿಂಗಲ್ಸ್ ಪ್ರಶಸ್ತಿ ಗೆದ್ದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಬಿ, ಸು ಲೀ ಯಾಂಗ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸು ಲೀ ಯಾಂಗ್ ಇದಾರಲ್ಲ, ಇವರು ಚೀನಾ ದೇಶದವರು. ಇವರು US ಓಪನ್ 2026ರ ಪುರುಷರ ಸಿಂಗಲ್ಸ್ ವಿಜೇತರಾದರು. ಇನ್ನು ಇದರಲ್ಲಿ ರನ್ನರ್ ಅಪ್ ಆಗಿದ್ದು ಕಿಡಂಬಿ ಶ್ರೀಕಾಂತ್. ಭಾರತದ ಕಿಡಂಬಿ ಶ್ರೀಕಾಂತ್ ರನ್ನರ್ ಅಪ್ ಆದರು. ಮಹಿಳೆಯ ಸಿಂಗಲ್ಸ್ ವಿಜೇತರು ಮಹಿಳಾ ಸಿಂಗಲ್ಸ್ ವಿಜೇತರು US ಓಪನ್ 2026ರದ್ದು ಲಾಯಿನಾ ಕ್ರಿಸ್ಟೋಫರ್ಸನ್. ಲಾಯಿನಾ ಕ್ರಿಸ್ಟೋಫರ್ಸನ್ ಯಾವ ದೇಶದವರು? ಇವರು ಡೆನ್ಮಾರ್ಕ್ ದೇಶದವರು. ಮಹಿಳಾ ಸಿಂಗಲ್ಸ್ ವಿಜೇತರು. ಶಾಲಾ ಶಿಕ್ಷಣಕ್ಕಾಗಿ ಕೇಂದ್ರ ಸರ್ಕಾರ ಒಂದು ರಾಷ್ಟ್ರ ಒಂದು ಡಿಜಿಟಲ್ ವೇದಿಕೆ ಎಂಬ ವೇದಿಕೆಯನ್ನು ಯಾವ ವೇದಿಕೆಯನ್ನು ಗೊತ್ತುಪಡಿಸಿದೆ? ರೈಟ್ ಆನ್ಸರ್ ಇಸ್, ಅದರ ಹೆಸರು ದೀಕ್ಷಾ. ಏನಿದು ಕೇಳಿದ್ರೆ, ದ ಪ್ಲಾಟ್ಫಾರ್ಮ್ ಹ್ಯಾಸ್ ದ ಸೆಂಟ್ರಲ್ ಗೌರ್ಮೆಂಟ್ ಡಿಸೈನೇಟೆಡ್ ಆಸ್ ದ ಒನ್ ನೇಷನ್ ಒನ್ ಡಿಜಿಟಲ್ ಪ್ಲಾಟ್ಫಾರ್ಮ್ ಫಾರ್ ಸ್ಕೂಲ್ ಎಜುಕೇಶನ್. ಏನಕ್ಕೋಸ್ಕರ? ಶಾಲಾ ಶಿಕ್ಷಣಕ್ಕೋಸ್ಕರ, ಸ್ಕೂಲ್ ಎಜುಕೇಶನ್ಗಾಗಿ. ರಾಷ್ಟ್ರೀಯ ವೈದ್ಯರ ದಿನ, ನ್ಯಾಷನಲ್ ಡಾಕ್ಟರ್ಸ್ ಡೇ ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರ ಜುಲೈ 1. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್, ನ್ಯಾಷನಲ್ ಡಾಕ್ಟರ್ಸ್ ಡೇ. ಸೊ 2026ರ ನ್ಯಾಷನಲ್ ಡಾಕ್ಟರ್ಸ್ ಡೇ ಥೀಮ್ ಏನಾಗಿತ್ತು ಕೇಳಿದ್ರೆ, ಥೀಮ್ 2026 ನ್ಯಾಷನಲ್ ಡಾಕ್ಟರ್ಸ್ ಡೇ ಕೇಳಿದ್ರೆ ಬಿಹೈಂಡ್ ದ ಮಾಸ್ಕ್ ಹೂ ಹೀಲ್ಸ್ ದ ಹೀಲರ್ಸ್. ಬಿಹೈಂಡ್ ದ ಮಾಸ್ಕ್ ಹೂ ಹೀಲ್ಸ್ ದ ಹೀಲರ್ಸ್.
ಫಾರ್ಮುಲಾ 1 ಆಸ್ಟ್ರಿಯನ್ ಗ್ರ್ಯಾಂಡ್ ಪ್ರಿಕ್ಸ್ ರೇಸ್ ವಿಜೇತರು ಯಾರು? ಸರಿ ಉತ್ತರ ಜಾರ್ಜ್ ರಸೆಲ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್, ಜಾರ್ಜ್ ರಸೆಲ್. ಜುಲೈ 1, 2026ರಿಂದ 6 ತಿಂಗಳ ಅವಧಿಗೆ ಯುರೋಪಿಯನ್ ಯೂನಿಯನ್ ಕೌನ್ಸಿಲ್ EU ಇದೆಯಲ್ಲ, ಇದರ ಅಧ್ಯಕ್ಷತೆಯನ್ನು ಯಾವ ದೇಶ ವಹಿಸಿಕೊಂಡಿದೆ? ಸರಿ ಉತ್ತರ ಐರ್ಲೆಂಡ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಜುಲೈ 2026ರಲ್ಲಿ 29ನೇ ರಾಷ್ಟ್ರೀಯ ಆಡಳಿತ ಸಮ್ಮೇಳನ 29th ನ್ಯಾಷನಲ್ ಗವರ್ನೆನ್ಸ್ ಕಾನ್ಫರೆನ್ಸ್ ಎಲ್ಲಿ ನಡೆಯಿತು? ಸರಿಯಾದ ಉತ್ತರ ರಾಜಸ್ಥಾನದ ಜೈಪುರದಲ್ಲಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಜೂನ್ 2026ರಲ್ಲಿ ಭಾರತ ಮತ್ತು ಯಾವ ದೇಶವು ಜಲಸಂಪನ್ಮೂಲಗಳಲ್ಲಿ ಸಹಕಾರವನ್ನು ಬಲಪಡಿಸಲು ಒಂದು ತಿಳುವಳಿಕೆ ಒಪ್ಪಂದಕ್ಕೆ MOU ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಇದು MOU ಅಂದರೆ ಇದಕ್ಕೆ ಸಹಿ ಆಗ್ತವೆ? ಸೊ ರೈಟ್ ಆನ್ಸರ್ ಇಸ್ ಸೌದಿ ಅರೇಬಿಯಾ. ಭಾರತ ಮತ್ತು ಸೌದಿ ಅರೇಬಿಯಾ. ಯಾವ ನಗರದಲ್ಲಿ ನಡೆಯಲಿರುವ 2028ರ ಬೇಸಿಗೆ ಒಲಿಂಪಿಕ್ ಕ್ರೀಡಾಕೂಟಕ್ಕೆ ಭಾರತೀಯ ಮಹಿಳಾ ಕ್ರಿಕೆಟ್ ತಂಡದ ನೇರ ಅರ್ಹತೆಯನ್ನು ಪಡೆದುಕೊಂಡಿದೆ? ಸರಿಯಾದ ಉತ್ತರ USA ಲಾಸ್ ಏಂಜಲ್ಸ್ನಲ್ಲಿ ನಡೆಯುವ 2028ರ ಬೇಸಿಗೆ ಒಲಿಂಪಿಕ್ ಕ್ರೀಡಾಕೂಟಕ್ಕೆ. ಜುಲೈ 2026ರಲ್ಲಿ ಇಂಟಿಗ್ರೇಟೆಡ್ ಡಿಫೆನ್ಸ್ ಸ್ಟಾಫ್ ಮುಖ್ಯಸ್ಥರ ಹುದ್ದೆಯನ್ನು COSC ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು? ಏನಿದು ಚೇರ್ಮನ್ ಆಫ್ ಚೀಫ್ಸ್ ಆಫ್ ಸ್ಟಾಫ್ ಕಮಿಷನ್. ಸರಿ ಉತ್ತರ ತೇಜಿಂದರ್ ಸಿಂಗ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, ತೇಜಿಂದರ್ ಸಿಂಗ್. ಜುಲೈ 2026ರಲ್ಲಿ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರು ವಿಕಸಿತ್ ಭಾರತ್ G-Ram-G ಕಾಯ್ದೆಯನ್ನು ಎಲ್ಲಿಂದ ಪ್ರಾರಂಭ ಮಾಡಿದ್ರು? ರೈಟ್ ಆನ್ಸರ್, ಇದು ಉದ್ಘಾಟನೆ ಮಾಡಿದ್ದು ಎಲ್ಲಿ ಅಂತೇಳಿ. ಸರಿಯಾದ ಉತ್ತರ ಆಂಧ್ರ ಪ್ರದೇಶದ ಮುಕ್ಕವರಿಪಲ್ಲಿಯಲ್ಲಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೋಡಿ, ಇದರ ಪ್ರಕಾರ 125 ದಿನಗಳ ಉದ್ಯೋಗವನ್ನು ಕೊಡುವಂಥದ್ದು, ವಾರ್ಷಿಕ 125 ದಿನಗಳ ಕಂಪಲ್ಸರಿ ಉದ್ಯೋಗವನ್ನು ನೀಡುವಂಥದ್ದು. ಜುಲೈ 2026ರಲ್ಲಿ 16ನೇ ಭಾರತ ಜಪಾನ್ ವಾರ್ಷಿಕ ಶೃಂಗಸಭೆ 2026 ಎಲ್ಲಿ ನಡೆಯಿತು? ಸರಿಯಾದ ಉತ್ತರ ಇದು ನಡೆದಿರುವಂಥದ್ದು ನವದೆಹಲಿಯಲ್ಲಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಜುಲೈ 2026ರಲ್ಲಿ ಹಿಂದೂಸ್ತಾನ್ ಕಾಪರ್ ಲಿಮಿಟೆಡ್ HCLನ ಅಧ್ಯಕ್ಷ ಮತ್ತು ವ್ಯವಸ್ಥಾಪಕ ನಿರ್ದೇಶಕರಾಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಸಿ ಅನುಪಮ್ ಮಿಶ್ರಾ. ಜುಲೈ 2026ರಲ್ಲಿ ಯಾವ ದೇಶದ ನೇತೃತ್ವದಲ್ಲಿ ವೆಲಿಯಂಟ್ ಶೀಲ್ಡ್ ಮತ್ತು ರೆಸಲ್ಯೂಟ್ ಡ್ರ್ಯಾಗನ್ ಎಂಬ 2 ಮಿಲಿಟರಿ ವ್ಯಾಯಾಮಗಳನ್ನು ನಡೆಸಲಾಯಿತು? ಸರಿಯಾದ ಉತ್ತರ ಭಾರತ ಮತ್ತು ಅಮೆರಿಕ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಜುಲೈ 2026ರಲ್ಲಿ ಯಾವ ರಾಜ್ಯದ 200 ವರ್ಷಗಳಷ್ಟು ಹಳೆಯದಾದ ಜೋಧ್ಪುರಿ ಮೋಜರಿ ಇದಕ್ಕೆ ಪಾದರಕ್ಷೆಗೆ GI ಟ್ಯಾಗ್ ನೀಡಲಾಯಿತು? ಸರಿಯಾದ ಉತ್ತರ ರಾಜಸ್ಥಾನ್ ರಾಜ್ಯದ್ದು. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಸ್ನೇಹಿತರೆ, 100 ಪ್ರಶ್ನೆಗಳ ಸೆಷನ್ನ ಕೊನೆಯ ಪ್ರಶ್ನೆ ಈ ರೀತಿ ಇದೆ. ವಿಶ್ವದ ಮೊದಲ ವಾಣಿಜ್ಯೀಕೃತ ನಿರ್ಮಿತ ಪರಮಾಣು ಚಾಲಿತ ಉಪಗ್ರಹ BOHR ಅನ್ನು ಉಡಾವಣೆ ಮಾಡಲು ಸ್ಪೇಸ್ ಎಕ್ಸ್ನಲ್ಲಿ ಯಾವ ಉಡಾವಣಾ ವಾಹನವನ್ನು ಬಳಸಿತು? ಆಪ್ಷನ್ ಈ ರೀತಿ ಇದೆ: ಫಾಲ್ಕನ್ 9, ಅಟ್ಲಾಸ್ V, ಫಾಲ್ಕನ್ ಹೆವಿ, ಸ್ಕಾರ್ಶಿಪ್. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.